ಬ್ರಹ್ಮಶ್ರೀ ಪಿತಾ ಅಜ್ಞಾನಿ ಅಥವಾ ಮೂರ್ಖ ಏನ್ ತಿಳ್ಕೊಂಡಿರ್ತಾನೆ? ಆಕಾರವೇ ಇಲ್ಲದಂತಹ ಭಗವಂತನನ್ನ ಆರಾಧಿಸಲು ಅವಕಾಶ ಇಲ್ಲದ ಕಾರಣ ಏನೋ ಒಂದು ರೂಪವನ್ನ ಆರಾಧಿಸ್ತಾ ಇರ್ತಾನೆ. ಅಂದ್ರೆ ಅವನಿಗೆ ದೇವರು ಅಂತಂದ್ರೆ ಒಂದು ವಿಗ್ರಹ, ಒಂದು ಫೋಟೋ, ಏನೋ ಒಂದು ಬೇಕು. ಅದೇ ದೇವರು ಅಂತ ಹೇಳಿ ಆರಾಧನೆ ಮಾಡ್ತಾ ಇರ್ತಾನೆ. ಅದರಲ್ಲೇ ದೇವರನ್ನ ಕಾಣ್ತಾ ಇರ್ತಾನೆ. ಹೊರಗಡೆ ಅವನಿಗೆ ದೇವರು ಕಾಣೋದಿಲ್ಲ. ವಿಗ್ರಹವನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಬರ್ಕೋಬೇಕು. ವಿಗ್ರಹವನ್ನ, ಫೋಟೋವನ್ನೇ ದೇವರು, ಬೇರೆ ಎಲ್ಲೂ ದೇವರಿಲ್ಲ ಅಂತ ಹೇಳಿ ಅದನ್ನೇ ಏನ್ ಮಾಡ್ತಾ ಇರ್ತಾನೆ? ಪೂಜೆ ಮಾಡ್ತಾ ಇರ್ತಾನೆ, ಆರಾಧನೆ ಮಾಡ್ತಾ ಇರ್ತಾನೆ. ಹ್ಮ್ ಬಲಗಡೆ ಪಕ್ಕದಲ್ಲಿ ಬರ್ಕೊಳ್ಳಿ. ಜ್ಞಾನಿ, ಒಬ್ಬ ಯೋಗಿ, ಮಹಾತ್ಮ, ಮುಂದೆ ಭಗವಂತನನ್ನ ಸೇರುವವನು ಅವನು ಹೇಗಿರ್ತಾನೆ? ಅವನು ಹೇಗಿರ್ತಾನೆ ಅಂದ್ರೆ ಭಗವಂತನ ನಿರಾಕಾರನಾದವನು. ಭಗವಂತ ನಿರಾಕಾರನಾದವನು, ಆತ್ಮ ಸ್ವರೂಪನಾಗಿ ನನ್ನಲ್ಲೇ ಇದ್ದಾನೆ. ಆತ್ಮ ಸ್ವರೂಪನಾಗಿ ನನ್ನಲ್ಲೇ ಇದ್ದಾನೆ. ಅದಕ್ಕೆ ಏನ್ ಮಾಡ್ಬೇಕು? ಧ್ಯಾನದ ಮೂಲಕ ಆತ್ಮದ ಮೇಲೆ ದೃಷ್ಟಿ ಇಟ್ಟು ನನ್ನ ಒಳಗೆ ಇರುವ ಭಗವಂತನನ್ನ ಆರಾಧನೆ ಮಾಡಬೇಕು. ನಾನು ಕೊನೆಗೆ ಕೇಳ್ತೇನೆ ಎಲ್ಲರನ್ನು, ಯಾರ್ಯಾರು ಏನೇನ್ ಬರ್ಕೊಂಡಿದ್ದೀರಿ ಆಯ್ತಾ? ಸ್ಪಷ್ಟವಾಗಿ ಚೆನ್ನಾಗಿ ಬರ್ಕೋಬೇಕು. ಅರ್ಧಂಬರ್ಧ ಬರ್ಕೊಳಂಗಿಲ್ಲ. ಆಯ್ತಲ್ಲ? ಎರಡನೇದು ಹೀಗೆ. ಮೊದಲನೇ ಏನ್ ತಿಳ್ಕೊಂಡಿರ್ತಾನೆ? ವಿಗ್ರಹವನ್ನ ಆರಾಧನೆ ಮಾಡ್ತಾನೆ. ಭಗವಂತನಿಗೆ ರೂಪ ಇದೆ ಅಂತ ಹೇಳಿ ಫೋಟೋವನ್ನ, ವಿಗ್ರಹಗಳನ್ನ, ಇನ್ನೇನೇನೋ ಪೂಜೆ ಮಾಡ್ತಾ ದೇವರನ್ನ ಹೊಂದುತ್ತೇನೆ ಅಂತ ಹೇಳಿ ಭ್ರಮೆಯಲ್ಲಿ ಇರ್ತಾನೆ. ಆದ್ರೆ ಒಬ್ಬ ಯೋಗಿಯಾದವನು, ಒಬ್ಬ ಮಹಾತ್ಮನಾದವನು ಏನ್ ಮಾಡ್ತಾನೆ? ಜ್ಞಾನಿ, ಭಗವಂತನಿಗೆ ರೂಪ ಇಲ್ಲ. ಹಾಗಾಗಿ ಅವನು ಎಲ್ಲೋ ಇಲ್ಲ, ನನ್ನ ಒಳಗೆ ಇದ್ದಾನೆ. ಹೇಗಿದ್ದಾನೆ? ಆತ್ಮವೇ ಬ್ರಹ್ಮ. ಆ ಸತ್ಯನಾದ ಭಗವಂತನನ್ನ ಆತ್ಮದ ಆರಾಧನೆಯನ್ನು ಮಾಡ್ತಾ ಇರ್ತಾನೆ. ಇವನು ಮೂರ್ಖ. ಎರಡನೇ ಪಾಯಿಂಟ್ ಏನು? ಹೆಸರೇ ಇಲ್ಲದ ಭಗವಂತನಿಗೆ ಒಂದು ಹೆಸರಿಟ್ಟಿರ್ತಾನೆ. ಪೂಜೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಜಪ ಮಾಡ್ತಾನೆ, ಭಗವಂತನನ್ನ ಆರಾಧಿಸ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಅವನೇ ತಿಳ್ಕೊಂಡಿರ್ತಾನೆ. ನಾನು ದೇವರನ್ನ ದಿನ ಪೂಜೆ ಮಾಡ್ತೇನೆ, ಸ್ನಾನ ಮಾಡ್ತೇನೆ ಅಲ್ವಾ, ದೇವರಿಗೆ ಅಭಿಷೇಕ ಮಾಡ್ತೇನೆ, ನೈವೇದ್ಯ ಮಾಡ್ತೇನೆ, ನನ್ನಷ್ಟು ದೊಡ್ಡ ಭಕ್ತ ಇಲ್ಲ. ದಿನ 2 ಸಾರಿ 10 ಸಾರಿ ಸ್ತೋತ್ರ ಹೇಳ್ತೇನೆ, ಮಂತ್ರ ಹೇಳ್ತೇನೆ, ಜಪ ಮಾಡ್ತೇನೆ ಎಲ್ಲ ಅನ್ಕೊಳ್ತಾ ಇರ್ತಾನೆ. ನನ್ನಷ್ಟು ದೊಡ್ಡ ಭಕ್ತ ಇಲ್ಲ, ದೇವರಿಗೆ ನಾನು ಪರಮ ಪ್ರಿಯನಾದವನು ಅಂತ ಅವನಿಗೆ ಅವನೇ ಅಂದುಕೊಂಡಿರ್ತಾನೆ. ಅವನಿಗೆ ಅವನೇ ಅಂದ್ಕೊಂಡಿರ್ತಾನೆ. ಆದ್ರೆ ಜ್ಞಾನಿ ಏನ್ ತಿಳ್ಕೊಂಡಿರ್ತಾನೆ? ಒಬ್ಬ ಯೋಗಿ ಭಗವಂತನಿಗೆ ಹೆಸರೇ ಇಲ್ಲ. ಭಗವತ್ ಸ್ವರೂಪನಾದ ಆತ್ಮದ ಮೇಲೆ, ಆತ್ಮಕ್ಕೆ ಹೆಸರಿದೆಯಾ? ಇಲ್ಲ. ಆತ್ಮದ ಮೇಲೆ ಧ್ಯಾನದ ಮೂಲಕ ದೃಷ್ಟಿ ಇಟ್ಟು ಅದೇ ಸರಿಯಾದ ಆರಾಧನೆ ಅಂತ ಹೇಳಿ ಕೇವಲ ಆತ್ಮಾರಾಧನೆ ಮಾಡ್ತಾ ಇರ್ತಾನೆ. ಏನು ಆತ್ಮಾರಾಧನೆ ಅಂದ್ರೆ? ಆತ್ಮ ಧ್ಯಾನ. ಧ್ಯಾನವನ್ನೇ ಮಾಡ್ತಾ ಇರ್ತಾನೆ. ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಆತ್ಮದ ಆರಾಧನೆ ಅಂದ್ರೆ ಧ್ಯಾನ. ಅದೇ ನಿಜವಾದ ಭಗವಂತನ ಪೂಜೆ ಅಂತ ಹೇಳಿ ಏನ್ ಮಾಡ್ತಾನೆ? ಪ್ರತಿನಿತ್ಯ ಪ್ರತಿ ಕ್ಷಣ ಆ ಆತ್ಮದ ಮೇಲೆ ತಾನು ಮನಸ್ಸನ್ನ ಇಟ್ಟವನಾಗಿರ್ತಾನೆ. ಇನ್ನು ಮೂರನೇ ಪಾಯಿಂಟ್. ಈ ಮೂರ್ಖ ಏನ್ ತಿಳ್ಕೊಂಡಿರ್ತಾನೆ? ದೇವರು ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ. ದೇವರು ಅಂದ್ರೆ ನಮ್ಮ ಮನೆ ಪೂಜೆ ಮನೆಯಲ್ಲಿ ಮಾತ್ರ ಇದ್ದಾನೆ, ಹೊರಗಡೆ ಅವನಿಲ್ಲ. ಅಂದ್ರೆ ಇವನಿಗೆ ನಿಜವಾಗ್ಲೂ ಭಕ್ತಿ ಎಲ್ಲಿ ಬರ್ತದೆ? ದೇವ್ರ ಫೋಟೋ ಕಂಡಾಗ ಭಕ್ತಿ ಬರ್ತದೆ, ನಮಸ್ಕಾರ ಮಾಡ್ತಾನೆ. ದೇವಸ್ಥಾನ ಬಂದಾಗ ನಮಸ್ಕಾರ ಮಾಡ್ತಾನೆ. ಎಲ್ಲೋ ದೇವ್ರ ವಿಗ್ರಹ ಕಾಣ್ತಾ ನಮಸ್ಕಾರ ಮಾಡ್ತಾನೆ. ಎಲ್ಲೋ ಅರಿಶಿನ ಕುಂಕುಮ ಹಚ್ಚಿದಾರ, ಹಾ ನಮಸ್ಕಾರ ಮಾಡ್ತಾನೆ. ಯಾಕೆ ಬೇಕಪ್ಪ, ಒಂದ್ ಕೈ ಮುಗಿದು ಬಿಡೋಣ ಸುಮ್ಮನೆ, ಯಾಕೆ ನಮಗೆ ತಲೆಬಿಸಿ ಅಂತ ಹೇಳಿ ಏನ್ ಮಾಡ್ತಾನೆ? ಕೈ ಮುಗಿತಾ ಇರ್ತಾನೆ. ಅದೇ ಒಬ್ಬ ಯೋಗಿ, ಜ್ಞಾನಿ, ಭಗವಂತನನ್ನ ತಿಳಿದವನು ಏನ್ ಮಾಡ್ತಾನೆ? ಭಗವಂತ ಎಲ್ಲರಲ್ಲೂ ಇದ್ದಾನೆ, ಎಲ್ಲಾ ಜೀವಗಳಲ್ಲೂ ಇರುವವನು ಅವನೇ ಎನ್ನುವ ಅರಿವಿನಿಂದ ಎಲ್ಲರನ್ನ ಏನ್ ಮಾಡ್ತಾನೆ? ಪ್ರೀತಿಸ್ತಾ ಇರ್ತಾನೆ, ಪ್ರೀತಿಸ್ತಾ ಇರ್ತಾನೆ. ಹಾಗಾಗಿ ದೇವರು ಏನಾಗಿದ್ದಾನೆ? ಸರ್ವಾಂತರ್ಯಾಮಿಯಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಹೀಗೆ ಏನ್ ಮಾಡ್ತಾನೆ?
ಅವನನ್ನ ಆರಾಧನೆ ಮಾಡ್ತಾ ಇರ್ತಾನೆ, ಆರಾಧನೆ ಮಾಡ್ತಾ ಇರ್ತಾನೆ. ಆತ್ಮಾರಾಧನೆ. ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ. ಏನು ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ? ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ. ದೇವರು ಎಲ್ಲೆಲ್ಲೂ ಇದ್ದಾನೆ. ಯೂಟ್ಯೂಬ್ ಅಲ್ಲಿ ಯಾಕೋ ಪದೇ ಪದೇ ಡಿಸ್ಕನೆಕ್ಟ್ ಆಗ್ತದೆ. ಆಮೇಲೆ ಲೈವ್ ಮಾಡೋಣ. ಹ್ಮ್ ಆಯ್ತಾ. ನಾಲ್ಕನೇದು ಹೇಳ್ಕೊಂತಾನೆ. ಭಗವಂತನಿಗೋಸ್ಕರ ಏನ್ ಮಾಡ್ತಾನೆ ಇವನು ಮೂರ್ಖ ಅಜ್ಞಾನಿ? ಏನ್ ಮಾಡ್ತಾನೆ? ಭಗವಂತನನ್ನ ದೇವಸ್ಥಾನಗಳಲ್ಲಿ ಹುಡುಕ್ತಾ ಇರ್ತಾನೆ, ಚರ್ಚಿನಲ್ಲಿ ಮಸೀದಿಯಲ್ಲಿ ಹುಡುಕ್ತಾ ಇರ್ತಾನೆ, ಅಲ್ಲಿ ಮಾತ್ರ ದೇವರಿದ್ದಾನೆ ಅಂತ. ಆದರೆ ಜ್ಞಾನಿ ಏನ್ ಮಾಡ್ತಾನೆ? ಭಗವಂತ ಅಜ್ಞಾನಿ ಭಾಗದಲ್ಲಿ ಬರ್ಕೊಳ್ಬೇಕು. ಏನ್ ಮಾಡ್ತಾನ ಅವನು? ದೇವಸ್ಥಾನದಲ್ಲಿ ದೇವರಿದ್ದಾನೆ, ಚರ್ಚಿನಲ್ಲಿ ದೇವರಿದ್ದಾನೆ, ಮಸೀದಿಯಲ್ಲಿ ದೇವರಿದ್ದಾನೆ ಅಂತ ಹುಡುಕ್ತಾ ಇರ್ತಾನೆ. ಅಲ್ಲಿ ಹೋದಾಗ ಮಾತ್ರ ಅವನಿಗೆ ದೇವರ ಪ್ರಜ್ಞೆ ಇರ್ತದೆ, ಭಕ್ತಿಯಿಂದ ಇರ್ತಾನೆ. ದೇವರನ್ನ ನೋಡ್ಬೇಕು, ನಮಿಸ್ಬೇಕು ಅಂದಾಗ್ಲೆಲ್ಲ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಈ ಕಡೆ ಜ್ಞಾನಿ ಇರ್ತಾನಲ್ವಾ, ಯೋಗಿ, ಅವನೇನ್ ಮಾಡ್ತಾನೆ? ಭಗವಂತನ ಶಕ್ತಿ ಅಪಾರವಾದದ್ದು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ? ಎಲ್ಲಾ ಕಡೆ ಭಗವಂತನನ್ನೇ ಕಾಣ್ತಾ ಇರ್ತಾನೆ. ಎಲ್ಲ ಕಡೆ ದೇವರೇ ಇರ್ತಾನೆ ಅವನಿಗೆ. ಅವನಿಗೆ ಬರೀ ದೇವಸ್ಥಾನದಲ್ಲಿ ಅಲ್ಲ, ಪ್ರತಿಯೊಂದು ಜಾಗದಲ್ಲೂ ದೇವರನ್ನೇ ಕಾಣ್ತಾ ಇರ್ತಾನೆ. ದೇವರಿದ್ದಾನೆ, ದೇವರಿದ್ದಾನೆ ಅಂತ ಬದುಕ್ತಾ ಇರ್ತಾನೆ. ಹ್ಮ್ ಐದನೇ ಪಾಯಿಂಟ್. ಐದನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಅಜ್ಞಾನಿ ಇರ್ತಾನಲ್ವಾ, ಅವನು ದೇವರನ್ನ ಕಣ್ಣಿನಿಂದ ನೋಡ್ಬೋದು ಅಂತ ಹೇಳಿ ಕಣ್ಣಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಏನು? ವಿಗ್ರಹ ನೋಡೋದು. ಏನು? ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನಾನು ಕಣ್ ತುಂಬ್ಕೋಬೇಕು, ತಿರುಪತಿ ತಿಮ್ಮಪ್ಪನ ನಾನು ಕಣ್ ತುಂಬ್ಕೊಳ್ಬೇಕು, ಮತ್ತೆ ಯಾರು ಪಂಡ್ರಾಪುರದ ವಿಠಲನ ನಾನು ಕಣ್ ತುಂಬ್ಕೊಳ್ಬೇಕು, ಉಡುಪಿ ಕೃಷ್ಣನನ್ನ ಕಣ್ ತುಂಬಬೇಕು, ನಾನು ದರ್ಶನ ಮಾಡ್ಬೇಕು, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಚಿಂತನೆ ಮಾಡ್ತಾ ಇರ್ತಾನೆ. ಯಾರು? ಅಜ್ಞಾನಿ, ಅಧಮ. ಆದ್ರೆ ಜ್ಞಾನಿ ಏನ್ ಮಾಡ್ತಾನೆ? ಭಗವಂತನನ್ನ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ? ಅವನಿಗೆ ರೂಪ ಇಲ್ಲ. ಅದಕ್ಕೆ ಏನ್ ಮಾಡ್ತಾನ ಅವನು? ದೇವರನ್ನ ನೋಡಬೇಕು ಅಂತ ಧ್ಯಾನ ಮಾಡ್ತಾನೆ. ಧ್ಯಾನದಲ್ಲಿ ಒಳಗೆ ದಿವ್ಯ ಚಕ್ಷುವಿನಿಂದ ಪರಮಾತ್ಮನ ದರ್ಶನ ಮಾಡ್ತಾನೆ. ಯಾರು? ಯೋಗಿ ತನ್ನ ಒಳಗೆ ಇರುವ ಪರಮಾತ್ಮನನ್ನ ಧ್ಯಾನದಿಂದ ದರ್ಶನ ಮಾಡ್ತಾನೆ. ಆದ್ರೆ ಅಜ್ಞಾನಿ ಏನ್ ಮಾಡ್ತಾನೆ? ಕ್ಷೇತ್ರಗಳನ್ನ ತಿರುಗ್ತಾ ಇರ್ತಾನೆ. ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಅವನ ದರ್ಶನ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಸರಿಯಾಗಿ ದರ್ಶನಕ್ಕೆ ದಾರಿ ಅಂತ ಬೋರ್ಡು ಹಾಕಿರ್ತಾರಲ್ಲ ಅಲ್ವಾ? ಹಂಗಾಗಿ ಏನ್ ಮಾಡ್ತಾನೆ ಪಾಪ, ಅವನಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಆರನೇದು, ಭಗವಂತನನ್ನ ಅಜ್ಞಾನಿ ತಿಳ್ಕೊಂಡಿರ್ತಾನೆ. ಭಗವಂತನನ್ನ ಒಂದು ವೇಳೆ ನಾವು ಪೂಜೆ ಮಾಡಿಲ್ಲ ಅಂದ್ರೆ, ನಮಸ್ಕಾರ ಮಾಡಿಲ್ಲ ಅಂದ್ರೆ, ಅವನಿಗೆ ನಾವು ನೈವೇದ್ಯ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾನೆ ದೇವರು? ಸಿಟ್ ಮಾಡ್ಕೊಂಡ್ ಬಿಡ್ತಾನೆ. ನಮಾಜ್ ಮಾಡಿಲ್ಲ ಅಂತಂದ್ರೆ, ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿಲ್ಲ, ಕ್ಷಮೆ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾನೆ ದೇವರು? ಕೋಪ ಮಾಡ್ಕೊಂಡ್ ಬಿಡ್ತಾನೆ, ಶಾಪ ಕೊಟ್ಬಿಡ್ತಾನೆ ಅಂತ ಭಯಪಡ್ತಾನೆ. ಭಗವಂತನನ್ನ ಮೆಚ್ಚುವ ಗುಣಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಏನ್ ಮಾಡ್ತಾನೆ? ಭಯದಿಂದ ಹಾಗ್ ಮಾಡಿದ್ರೆ ದೇವ್ರು ಹಂಗ್ ಮಾಡ್ಬಿಡ್ತಾನೇನೋ, ಹಿಂಗ್ ಮಾಡ್ತಾನೇನೋ ಅಂತ ಹೇಳಿ ಇವತ್ತು ದೀಪ ಹಚ್ಚಲಿಲ್ಲ, ಅಯ್ಯೋ ದೇವ್ರೆ, ದೀಪನೇ ಹಚ್ಚಲಿಲ್ಲಲ್ಲ, ದೇವ್ರ ಏನಾದ್ರೂ ಬೇಜಾರ್ ಮಾಡ್ಕೊಂಡ್ಬಿಟ್ರೆ, ಅಲ್ಲ ಸಿಟ್ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ ಏನ್ ಮಾಡ್ತಾನೆ? ಭಯದಿಂದ ಭಯದಿಂದ ತನ್ನಂತೆಯೇ ದೇವರು ಅನ್ನೋ ಅಜ್ಞಾನದಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಇರ್ತಾನೆ. ಆದ್ರೆ ಜ್ಞಾನಿ ಇರ್ತಾನಲ್ವಾ, ಅವನೇನ್ ತಿಳ್ಕೊಂಡಿರ್ತಾನೆ? ಜ್ಞಾನಿ ಏನ್ ತಿಳ್ಕೊಂಡಿರ್ತಾನೆ ಅಂದ್ರೆ, ಆರನೇ ಪಾಯಿಂಟ್ ಅಲ್ವಾ, ಏನ್ ತಿಳ್ಕೊಂಡಿರ್ತಾನೆ? ಭಗವಂತನಿಗೆ ರಾಗ, ದ್ವೇಷ, ಅನುರಾಗಗಳಿಲ್ಲ. ಹಾಗಾಗಿ
ಪೂಜಿಸಿದವರನ್ನು ಒಂದು ರೀತಿಯಾಗಿ, ಪೂಜಿಸದೇ ಇದ್ದವರನ್ನ ಒಂದು ರೀತಿಯಾಗಿ, ಅವನು ಯಾರನ್ನ ನೋಡೋದಿಲ್ಲ. ಅವನಿಗೆ ಬೇಕಾದವರು ಅಂತನೂ ಇಲ್ಲ, ಬೇಡಾದವರು ಅಂತನೂ ಇಲ್ಲ, ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾನೆ ಅಲ್ವಾ? ನೋಡ್ತಾ ಇಲ್ವಾ? ಮಳೆ ಬೇಕಾದವರಿಗೆ, ಅವನಿಗೆ ಬೇಕಾದವರಿಗೆ ಮಾತ್ರ ಮಳೆ ಸುರಿಸ್ತಾ ಇದ್ದಾನ? ಪೂಜೆ ಮಾಡೋರಿಗೆ ಮಾತ್ರ ಮಳೆ ಸುರಿಸ್ತಾ ಇದ್ದಾನ? ಇಲ್ಲ. ಬೆಳಕು ಕೊಡ್ತಾ ಇದ್ದಾನೆ ಭಗವಂತ. ಯಾರು? ಅವನಿಗೆ ದಿನ ಪೂಜೆ ಮಾಡೋರಿಗೆ, ನಮಾಜ್ ಮಾಡೋರಿಗೆ, ಪ್ರಾರ್ಥನೆ ಮಾಡೋರಿಗೆ ಮಾತ್ರ ಬೆಳಕು ಕೊಡ್ತಾ ಇದ್ದಾನ? ನೀರು ಕೊಡ್ತಾ ಇದ್ದಾನ? ಗಾಳಿ ಕೊಡ್ತಾ ಇದ್ದಾನ? ಎಲ್ಲರಿಗೂ ಯಾವ ಭೇದ ಭಾವವಿಲ್ಲದೆ ಪಾಪಾತ್ಮರಿಗೂ, ಅಜ್ಞಾನಿಗಳಿಗೂ, ಮೂರ್ಖರಿಗೂ, ಯೋಗ್ಯರು ಎಲ್ಲರಿಗೂ ಕೊಡ್ತಾ ಇದ್ದಾನೆ ಅಲ್ವಾ? ಹಾಗೆಯೇ ಏನ್ ಮಾಡ್ತಾನೆ ದೇವರು? ಭಗವಂತ ರಾಗದ್ವೇಷಗಳಿಲ್ಲ, ಆದ್ದರಿಂದ ಅವನನ್ನ ಪೂಜೆ ಮಾಡ್ಲಿ ಮಾಡದೇ ಇರ್ಲಿ, ಅವನು ಎಲ್ಲರನ್ನ ಒಂದೇ ರೀತಿ ನೋಡ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ ಅವನು? ಭಗವಂತನನ್ನ ಪೂಜಿಸುವುದು ಮುಖ್ಯ ಅಲ್ಲ, ಮತ್ತೇನ್ ಮಾಡ್ಬೇಕು? ಗುಣಗಳಿಗೆ ಪ್ರಾಮುಖ್ಯತೆ ಕೊಡಬೇಕು. ದೇವರು ಮೆಚ್ಚುವ ಹಾಗೆ ಬದುಕಬೇಕು ಅಂತ ಹೇಳಿ ಏನ್ ಮಾಡ್ತಾನೆ? ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ತಾನೆ. ಏಳನೇ ಪಾಯಿಂಟ್. ಏಳನೇ ಪಾಯಿಂಟು ಅಜ್ಞಾನಿ. ಅವನೇನ್ ಮಾಡ್ತಾನೆ? ಅವನು ತಿಳ್ಕೊಂಡಿರ್ತಾನೆ ಭಗವಂತ ಅಲ್ವಾ, ಹಾಗಾಗಿ ಅವನು ಯಾವಾಗ್ಲೂ ಆನಂದ ಸ್ವರೂಪನಾಗಿರ್ತಾನೆ. ಆದ್ರೆ ನಾನೇನ್ ಮಾಡೋದು? ಮನುಷ್ಯ ಅಲ್ವಾ, ಅದಕ್ಕೆ ಯಾವಾಗ್ಲೂ ನನ್ನ ಜೀವನ ದುಃಖದಿಂದಲೇ ಇದೆ. ನಾನು ಪಾಪಿ, ನಾನು ದುಃಖಾತ್ಮ ಅಂತ ಹೇಳಿ ಏನ್ ತಿಳ್ಕೊಂಡಿರ್ತಾನೆ? ಆತ್ಮ ನಾನು ಬೇರೆ, ಪರಮಾತ್ಮ ಬೇರೆ. ಅವನು ಪರಮಾತ್ಮ ಆಗಿದ್ದಕ್ಕೆ ಖುಷಿ ಇದ್ದಾನೆ, ನಾನು ಜೀವ ಅಂದ್ರೆ ನಾನು ಮನುಷ್ಯನಾಗಿದ್ದಕ್ಕೆ, ಬೇರೆ ಆಗಿದ್ದಕ್ಕೆ ದುಃಖದಲ್ಲಿದ್ದೇನೆ ಅಂತ ಚಿಂತನೆ ಮಾಡ್ತಾ ಇರ್ತಾನೆ. ಯಾರು? ಅಜ್ಞಾನಿ, ಅಧಮ, ಮೂರ್ಖ, ಅಸತ್ಯವನ್ನು ಆಶ್ರಯಿಸಿದವನು. ಅದೇ ಒಬ್ಬ ಜ್ಞಾನಿ. ಬಲಗಡೆ ಬರ್ಕೊಳ್ಬೇಕು. ಏಳನೇ ಪಾಯಿಂಟ್ ಬಲಗಡೆ ಬರ್ಕೊಳ್ಳಿ. ಏನು? ಅವನು ಯೋಗಿ ಏನ್ ತಿಳ್ಕೊಂಡಿರ್ತಾನೆ? ಒಬ್ಬ ಜ್ಞಾನಿ ಮಹಾತ್ಮ ಸಚ್ಚಿದಾನಂದ ಸ್ವರೂಪನು, ಬೇರೆ ಯಾರೂ ಅಲ್ಲ. ಅವನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ. ಧ್ಯಾನ ಮಾಡ್ತಾನೆ ನಿತ್ಯವೂ, ಆನಂದದಿಂದ ಇರ್ತಾನೆ. ಯಾಕೆ? ನಾನು ಬೇರೆ ಇಲ್ಲ, ನನ್ನ ಒಳಗೇ ಇದ್ದಾನಲ್ವಾ ಆ ಸಚ್ಚಿದಾನಂದ ಸ್ವರೂಪ. ಹಾಗಾಗಿ ನಿತ್ಯ ಅವನನ್ನ ನೋಡ್ತಾ, ಅವನೊಂದಿಗೆ ಇರ್ತಾ, ಅವನೂ ಕೂಡ ಏನ್ ಮಾಡ್ತಾನೆ? ಆನಂದದಿಂದ ಇರ್ತಾನೆ. ನನಗೆ ದುಃಖವೇ ಇಲ್ಲ ಅಂತ ಹೇಳಿ ದುಃಖ ರಾಹಿತ್ಯದಿಂದ ಬದುಕ್ತಾ ಇರ್ತಾನೆ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳಿ ಎಲ್ಲ ಒಂದೇ ಅಂತ ಬದುಕ್ತಾ ಇರ್ತಾನೆ. ದ್ವೈತ ಇಲ್ಲ ಅವನಲ್ಲಿ, ಅದ್ವೈತ. ದ್ವೈತ ಇಲ್ಲ, ಅದ್ವೈತ ಸ್ಥಿತಿಯಲ್ಲಿರ್ತಾನೆ. ಎಂಟನೇದು ಮೂರ್ಖ ತಿಳ್ಕೊಂಡಿರ್ತಾನೆ ಅಥವಾ ಅಜ್ಞಾನಿ. ಏನು? ಭಗವಂತ ದಯಾಮಯನಾಗಿದ್ದಾನೆ. ಭಗವಂತ ಯಾರೋ? ದಯಾಮಯ ಆಗಿದ್ದಾನೆ. ಭಗವಂತ ಕರುಣಾಮಯ ಆಗಿದ್ದಾನೆ. ಭಗವಂತ ಪ್ರೇಮ ಸ್ವರೂಪ ಆಗಿದ್ದಾನೆ ಅವನು. ಹಾಗಾಗಿ ಏನ್ ಮಾಡ್ತಾನ ಅವನು? ನಾವೆಷ್ಟೇ ಪಾಪ ಮಾಡಿದ್ರು ಏನ್ ಮಾಡ್ತಾನೆ? ಕ್ಷಮೆ ಕೇಳಿದ್ರೆ ಕ್ಷಮಿಸಿ ಬಿಡ್ತಾನೆ. ಪಾಪಗಳನ್ನ ಮಾಡ್ತಾನೇ ಇರ್ತಾನೆ. ಪಾಪಗಳನ್ನ ಮಾಡಿ ಕ್ಷಮಿಸು ಅಂತ ಹೇಳಿ ಏನ್ ಮಾಡ್ತಾನೆ? ಪೂಜೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಅರ್ಚನೆ ಮಾಡಿಸ್ತಾನೆ, ಊಟ ಹಾಕಿಸ್ತಾನೆ, ದಾನ ಮಾಡ್ತಾನೆ, ನಮಾಜ್ ಮಾಡ್ತಾನೆ, ಏನು ವೇದಿಯೋ ಎಲ್ಲವನ್ನ ಮಾಡ್ತಾನೆ. ಯಾಕೆ? ದೇವರು ಕ್ಷಮಾ ಕರುಣಾಮಯಿ, ಅವನು ಪ್ರೇಮಮೂರ್ತಿ, ಎಲ್ಲರನ್ನ ಕ್ಷಮಿಸ್ತಾನೆ, ಹೊಟ್ಟೆಗೆ ಹಾಕೊಂತಾನೆ ಅಂತ. ಜೀವ ಹಿಂಸೆ ಮಾಡ್ತಾನೆ, ಮಾಂಸ ಭಕ್ಷಣೆ ಮಾಡ್ತಾನೆ, ಮಾಡಿದ ಪಾಪಗಳಿಗೆ ಬರುವ ರೋಗಗಳಿಂದ ದುಃಖದಿಂದ ಜೀವಿಸ್ತಾ ಇರ್ತಾನೆ. ಅಯ್ಯೋ ಸ್ವಾಮಿ, ನಾನು ಮಾಡಬಾರ್ದು ಮಾಡ್ಬಿಟ್ಟೆ, ತಿಳಿಯದೇನೋ ಏನೇನೋ ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿಬಿಡು ಅಂತ ಹೇಳಿ ಏನ್ ಮಾಡ್ತಾನೆ? ದೇವರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತಾನೆ. ಕೇಳಿ ದೇವರು ಕರುಣಾಮಯಿ ಅಲ್ವಾ, ಅದಕ್ಕೆ ನನ್ನ ಕ್ಷಮಿಸಿ ಬಿಡ್ತಾನೆ ಅಂತ ನಂಬ್ತಾನೆ. ಆದ್ರೆ ಜ್ಞಾನಿ ಏನ್ ಮಾಡ್ತಾನೆ? ಯೋಗಿ ಅವನೇನ್ ಥಿಂಕ್ ಮಾಡ್ತಾನೆ? ಎಂಟನೇದು, ಭಗವಂತ ಕರುಣಾಮಯಿ ಅಲ್ಲವೇ ಅಲ್ಲ. ಏನ್ ಮಾಡ್ತಾನೆ ಅವನು? ಬಹಳ ಕಠಿಣನಾಗಿದ್ದಾನೆ, ಕರುಣಾಮಯಿ ಅಲ್ಲ ಅವನು. ಏನ್ ಮಾಡ್ತಾನೆ ದೇವರು?
ಪಾಪಗಳನ್ನ ಮಾಡಿದವರನ್ನ, ಜೀವಿಗಳಿಗೆ ಹಿಂಸೆ ಮಾಡುವವರನ್ನ ಏನ್ ಮಾಡ್ತಾನೆ ಗೊತ್ತು? ಕಠಿಣವಾಗಿ ಶಿಕ್ಷಿಸ್ತಾನೆ, ಕಠಿಣವಾಗಿ ಶಿಕ್ಷೆ ಮಾಡ್ತಾನೆ. ಅಂದ್ರೆ ಭಗವಂತ ಏನ್ ಮಾಡ್ತಾನೆ? ದುಷ್ಟರನ್ನ ಶಿಕ್ಷಿಸ್ತಾನೆ, ಶಿಷ್ಟರನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಏನ್ ಮಾಡ್ತಾನೆ ಯೋಗಿ? ಅರಿವಿನಿಂದ ಬದುಕ್ತಾನೆ, ಪಾಪಗಳನ್ನ ಮಾಡೋದಿಲ್ಲ, ಜೀವ ಹಿಂಸೆಯನ್ನ ಮಾಡೋದಿಲ್ಲ, ಮಾಂಸ ಭಕ್ಷಣೆಯನ್ನ ಮಾಡೋದಿಲ್ಲ, ಆನಂದವಾಗಿ ಜೀವಿಸ್ತಾನೆ. ಹೇಗಿರ್ತಾನೆ? ಆನಂದವಾಗಿ ಜೀವಿಸ್ತಾನೆ. ಒಂಬತ್ತನೇದು, ಅಜ್ಞಾನಿ ತಿಳ್ಕೊಂಡಿರ್ತಾನೆ ಭಗವಂತನಿಗೆ ಗುಣಗಳಿದೆ ಅಂತ. ಭಗವಂತನಿಗೆ ಗುಣಗಳಿದ್ದಾವೆ, ಆದ್ರೆ ಆರಾಧಿಸುವುದರಿಂದ ಬಯಕೆಗಳನ್ನ ತೀರಿಸ್ತಾನೆ, ಪೂಜೆಗಳನ್ನ ಮಾಡ್ತಾನೆ, ಬಯಕೆಗಳನ್ನ ಕೋರ್ತಾ ಇರ್ತಾನೆ. ದೇವೇ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಮನೆ ಕೊಡು, ಉದ್ಯೋಗ ಕೊಡು, ಮನೆ ದುಡ್ಡು ಕೊಡು, ಅದನ್ನು ಎಲ್ಲ ಅವನದು ಏನೇನೆಲ್ಲ ಆಸೆ ಇದೆಯೋ ಆ ಎಲ್ಲ ಆಸೆಗೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಯಾಕೆ? ಗುಣಗಳಿದ್ದಾವೆ ದೇವರಿಗೆ ಅಂತ. ಜ್ಞಾನಿ ಏನ್ ಮಾಡ್ತಾನೆ? ಜ್ಞಾನಿ ಏನ್ ಮಾಡ್ತಾನೆ? ಭಗವಂತ ಗುಣಾತೀತನಾದವನು, ಅವನಿಗೆ ಯಾವ ಗುಣಗಳು ಇಲ್ಲ, ನಿರ್ಗುಣ ಅವನು. ಅದಕ್ಕೆ ಏನ್ ಮಾಡಬೇಕು ಅಂತ ತಿಳ್ಕೊಳ್ತಾನೆ. ನಾವು ಮಾಡಬೇಕಾದದ್ದನ್ನ ಮಾಡಿದ್ರೆ ಪಡೆಯಬೇಕಾದದ್ದನ್ನ ಪಡೆದೇ ಪಡೆಯುತ್ತೇವೆ. ಮಾಡಬೇಕಾದದ್ದನ್ನ ಮಾಡಿದ್ರೆ ಪಡಿಬೇಕಾದದನ್ನ ಪಡೆದೇ ಪಡಿತೇವೆ. ಅದಕ್ಕೆ ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಕೋರಿಕೊಳ್ಳಬೇಕಾಗಿಲ್ಲ, ಸಂಕಲ್ಪ ಮಾಡಬೇಕಾಗಿಲ್ಲ. ಸ್ವಾಮಿ ನನಗದನ್ನು ಕೊಡು, ಸ್ವಾಮಿ ನನಗಿದನ್ನು ಕೊಡು, ನಾನು ಅದಕ್ಕಾಗಿ ಮಾಡ್ತಾ ಇದ್ದೆ. ಯಾವುದು ಬೇಕಾಗಿಲ್ಲ. ಮಾಡಬೇಕಾದನ್ನು ಮಾಡಿದ್ರೆ ಬರಬೇಕಾದದ್ದು, ಹೊಂದಬೇಕಾದದ್ದು ಒಂದೇ ಹೊಂದುತ್ತೇವೆ, ಸಿಗ್ಬೇಕಾದದ್ದು ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ಏನ್ ಮಾಡ್ತಾ ಇರ್ತಾನ ಅವನು? ನಿತ್ಯ ನಿರಂತರವಾಗಿ ಸುಮ್ಮನೆ ಧ್ಯಾನ ಸಾಧನೆ ಮಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಯಾವತ್ತು ಕೋರಿಕೆಗಳನ್ನ ಇಡುವುದಿಲ್ಲ, ಕೋರಿಕೆಗಳನ್ನು ಇಡೋದಿಲ್ಲ. ಅಜ್ಞಾನಿ ತಿಳ್ಕೊಂಡಿರ್ತಾನೆ ಏನು? 10ನೇ ಪಾಯಿಂಟ್, ಭಗವಂತ ಬೇರೆ ಇದ್ದಾನೆ. ಭಗವಂತ ಬೇರೆ, ನಾನು ಬೇರೆ, ಬೇರೆ ಬೇರೆ ಜೀವಿಗಳು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ ಹೇಳಿ ಎಲ್ಲರಲ್ಲೂ ಭೇದವನ್ನು ನೋಡ್ತಾ ಇರ್ತಾನೆ, ಎಲ್ಲರನ್ನ ದ್ವೇಷಿಸ್ತಾ ಇರ್ತಾನೆ, ಎಲ್ಲರನ್ನ ಮೋಸ ಮಾಡ್ತಾ ಇರ್ತಾನೆ, ಎಲ್ಲರನ್ನ ಹಿಂಸೆ ಮಾಡ್ತಾ ಇರ್ತಾನೆ, ಅವಮಾನಿಸ್ತಾ ಇರ್ತಾನೆ, ಸ್ವಾರ್ಥಿಯಾಗಿರ್ತಾನೆ. ಎಲ್ಲರೂ ಅವ್ರು ಬೇರೆ, ಇವ್ರು ಬೇರೆ, ಅವ್ರು ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಬದುಕ್ತಾ ಇರ್ತಾನೆ. ಯಾರು? ಅಜ್ಞಾನಿ. ಏನ್ ಮಾಡ್ತಾನೆ? ಭಗವಂತ ಬೇರೆ, ನಾನು ಬೇರೆ, ಎಲ್ಲರೂ ಬೇರೆ ಬೇರೆ. ಹಾಗಾಗಿ ಏನ್ ಮಾಡ್ತಾನೆ? ಸ್ವಾರ್ಥದಿಂದ ದ್ವೇಷ ಮಾಡ್ತಾ ಇರ್ತಾನೆ, ಮೋಸ ಮಾಡ್ತಾ ಇರ್ತಾನೆ, ಹಿಂಸೆ ಮಾಡ್ತಾ ಇರ್ತಾನೆ, ಅವಮಾನ ಮಾಡ್ತಾ ಇರ್ತಾನೆ. ಆದ್ರೆ ಒಬ್ಬ ಯೋಗಿ, ಯೋಗಿ ಏನ್ ಮಾಡ್ತಾನೆ? ಯೋಗಿ ಏನ್ ಮಾಡ್ತಾನೆ ಅಂದ್ರೆ ಎಲ್ಲರಲ್ಲೂ, ಎಲ್ಲ ಜೀವಿಗಳಲ್ಲೂ ಯಾರಿದ್ದಾರೆ? ಭಗವಂತ ಇದ್ದಾನೆ. ಹಾಗಾಗಿ ಏನ್ ಮಾಡಬಾರ್ದು? ಯಾರನ್ನು ದ್ವೇಷ ಮಾಡಬಾರ್ದು, ಯಾರನ್ನು ಮೋಸ ಮಾಡಬಾರ್ದು, ಯಾರನ್ನು ಅವಮಾನಿಸಬಾರ್ದು, ಯಾರನ್ನು ಹಿಂಸೆ ಮಾಡಬಾರ್ದು. ಯಾಕೆ? ಒಂದು ವೇಳೆ ದ್ವೇಷ ಮಾಡಿದರೆ ಅವನೊಳಗಿರುವ ಭಗವಂತನನ್ನು ದ್ವೇಷ ಮಾಡಿದ ಹಾಗೆ, ಮೋಸ ಮಾಡಿದರೆ ಅವನೊಳಗಿರುವ ಭಗವಂತನನ್ನು ಮೋಸ ಮಾಡಿದ ಹಾಗೆ, ಅವಮಾನ ಮಾಡಿದರೆ ಅವನ ಒಳಗೆ ಇರುವ ಭಗವಂತನನ್ನೇ ಅವಮಾನ ಮಾಡಿದ ಹಾಗೆ ಅಂತ ಹೇಳಿ ಏನ್ ಮಾಡ್ತಾನೆ? ಎಲ್ಲರ ಒಳಗೋ ಭಗವಂತನನ್ನೇ ಕಾಣ್ತಾ ಇರ್ತಾನೆ, ಭಗವಂತನನ್ನೇ ಕಾಣ್ತಾ ಇರ್ತಾನೆ. ಹನ್ನೊಂದನೇದು, ಏನ್ ಮಾಡ್ತಾನೆ ಇವನು? ಇವನಿಗೆ ಅಜ್ಞಾನ, ಮೊದಲೇ ಅಜ್ಞಾನಿ ಅಲ್ವಾ? ಅವನೇನ್ ಮಾಡ್ತಾನೆ? ವಿಗ್ರಹಗಳನ್ನ, ಪ್ರತಿಮೆಗಳನ್ನ, ಗುಡಿಗಳನ್ನ, ಪೂಜಾ ಮಂದಿರಗಳನ್ನ ನಿರ್ಮಾಣ ಮಾಡ್ತಾನೆ. ಅಲ್ಲಿಗೆ ಏನ್ ಮಾಡ್ತಾನೆ?
ಅಲ್ಲೇ ಆರಾಧನೆ ಮಾಡ್ತಾ ಅದೇ ದೇವರು ಅಂತ ಹೇಳಿ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತಾನೆ. ಧರ್ಮಸ್ಥಳಕ್ಕೆ ಹೋದಾಗ ಒಂದು ಫೋಟೋ ತಗೊಂಡ್ ಬರ್ತಾನೆ, ಹೊರನಾಡಿಗೆ ಹೋದಾಗ ಒಂದು ಫೋಟೋ ತಗೊಂಡ್ ಬರ್ತಾನೆ, ತಿರುಪತಿಗೆ ಹೋದಾಗ ಒಂದು ಫೋಟೋ ಹಿಡ್ಕೊಂಡ್ ಬರ್ತಾನೆ, ಎಲ್ಲೆಲ್ಲಿಗೆಲ್ಲ ಹೋಗ್ತಾನೋ ಅಲ್ಲಿಂದ ಎಲ್ಲ ಒಂದೊಂದು ಫೋಟೋ ಹಿಡ್ಕೊಂಡ್ ಬರ್ತಾನೆ. ದೇವ್ರ ಮನೆ ತುಂಬಾ ಫೋಟೋಗಳೇ ಇರ್ತವೆ. ಏನ್ ಮಾಡ್ತಾನ ಅವನು? ಆ ಫೋಟೋಗೆ ಮಾತ್ರ ಭಗವಂತನನ್ನ ಸೀಮಿತ ಮಾಡಿ ಅದೇ ದೇವರು ಅಂತ ಪೂಜೆ ಮಾಡ್ತಾ ಇರ್ತಾನೆ. ಆದ್ರೆ ಹನ್ನೊಂದಿದು ಜ್ಞಾನಿ, ಯೋಗಿ, ಮಹಾತ್ಮ ಏನ್ ಮಾಡ್ತಾನೆ? ಸರ್ವತ್ರ ಆತನ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಹೇಳಿ ಏನ್ ಮಾಡ್ತಾನೆ? ಕೇವಲ ಧ್ಯಾನ ಮಾಡ್ತಾ ಇರ್ತಾನೆ. ಧ್ಯಾನ ಮಾಡ್ತಾ ಎಲ್ಲೆಲ್ಲೂ ಇದ್ದಾನೆ ಪರಮಾತ್ಮ. ಭಗವಂತ ಸರ್ವಾಂತರ್ಯಾಮಿ. ಪ್ರಹ್ಲಾದ ತೋರಿಸಿದ ಅಲ್ವಾ? ಭಗವಂತ ಎಲ್ಲೆಲ್ಲೂ ಇದ್ದಾನೆ. ಅವನಿಲ್ಲದಿರುವ ಜಾಗವೇ ಇಲ್ಲ. ಅಣು ರೇಣು ತೃಣಕಾಷ್ಟಗಳಲ್ಲೋ ಚರಾಚರ ಜೀವರಾಶಿಗಳಲ್ಲೋ ಯಾರಿದ್ದಾರೆ? ಭಗವಂತನಿದ್ದಾನೆ. ಹನ್ನೆರಡನೇದು ಅಜ್ಞಾನಿ. ಅಜ್ಞಾನಿ ತಿಳ್ಕೊಂಡಿರ್ತಾನೆ, ಏನೋ ಒಂದು ಮಾಡ್ತಾನೆ, ಮಾಡಿ ಅದರಿಂದ ಏನೋ ಯಶಸ್ಸು ಸಿಕ್ತೋ ಅಥವಾ ಏನೋ ಆಯ್ತು, ಮಾಡಿ ಏನ್ ಮಾಡ್ತಾನೆ? ಅದು ನಾನೇ ಮಾಡಿದ್ದು, ನಾನೇ ಸಾಧಿಸಿದೆ ಎಂದು ಅಹಂಕಾರದಿಂದ ಬೀಗ್ತಾನೆ. ಏನಾದ್ರೂ ಆಯ್ತು ಅಂತಂದ್ರೆ ಅವನ ಕೈಯಲ್ಲಿ ಒಳಗೆ ಕೂತು ಭಗವಂತ ಮಾಡಿಸಿದ ಅಂತ ಹೇಳಲ್ಲ, ನಾನ್ ಮಾಡಿದ್ದು ಅಂತ ಹೇಳಿ ಅಹಂಕಾರದಿಂದ ಬೀಗ್ತಾ ಇರ್ತಾನೆ. ಆದ್ರೆ ಯೋಗಿ, ನಂದೇನೂ ಇಲ್ಲಪ್ಪ, ನನ್ನ ಒಳಗೆ ಕೂತು ಭಗವಂತ ಏನು ಮಾಡಿಸಿದನೋ ಅದನ್ನ ನಾನು ಮಾಡಿದೆ. ಹಾಗಾಗಿ ಇದರ ಎಲ್ಲ ಫಲ ಯಾರದ್ದು? ಭಗವಂತನದ್ದು ಅಂತ ಹೇಳಿ ಭಗವಂತನ ಮೇಲೆ ಹಾಕಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾನೆ ನಿರಹಂಕಾರಿಯಾಗಿ. ಅಹಂಕಾರವನ್ನು ಪಡುವುದಿಲ್ಲ, ಅಹಂಕಾರ ಪಡೋದಿಲ್ಲ. ಏನೇ ಆದರೂ ನನ್ನೊಳಗಿರುವ ಭಗವಂತ ಮಾಡಿಸಿದ ಅಂತ ಹೇಳಿ ಜ್ಞಾನಿಯಾದವನು, ಯೋಗಿಯಾದವನು ಬದುಕ್ತಾ ಇರ್ತಾನೆ. ಅದು ಮೂರನೇದು ಏನೋ ಅಜ್ಞಾನಿ ಏನ್ ಮಾಡ್ತಾನೆ? ನನ್ನದು, ನಮ್ಮವರು, ನನಗ್ ಬೇಕಾದದ್ದು, ನನ್ನದು, ಹಾಗೆ ಎಲ್ಲದರ ಮೇಲೆ ಮಮಕಾರವನ್ನ ಬೆಳೆಸಿಕೊಂಡಿರ್ತಾನೆ. ಅಜ್ಞಾನಿ, ಮೂರ್ಖ, ಎಲ್ಲದರ ಮೇಲೆ ಮಮಕಾರ, ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾನೆ. ಆದ್ರೆ ಒಬ್ಬ ಯೋಗಿ, ಒಬ್ಬ ಸಾಧಕ ಜೀವ, ಒಬ್ಬ ಮಹಾತ್ಮ, ಅವನು ಹೇಗೆ ತಿಳ್ಕೊಂಡಿರ್ತಾನೆ? ನನ್ನದು ಅನ್ನುವುದು ಯಾವುದೂ ಇಲ್ಲ, ನಮ್ಮದು ಅನ್ನುವುದು ಯಾವುದೂ ಇಲ್ಲ, ಎಲ್ಲ ಯಾರದ್ದು? ಪರಬ್ರಹ್ಮನದ್ದು ಅಂತ ಹೇಳಿ ಯಾವುದರ ಮೇಲೂ ಮಮಕಾರ ಇಟ್ಟುಕೊಂಡಿರುವುದಿಲ್ಲ. ಗಂಡನನ್ನ ಏನಂತ ತಿಳ್ಕೊಂಡಿರ್ತಾರೆ? ಭಗವಂತನ ಪ್ರಸಾದ ಅಂತ ತಿಳ್ಕೊಂಡಿರ್ತಾರೆ. ಹೆಂಡತಿಯನ್ನ ಏನಂತ ತಿಳ್ಕೊಂಡಿರ್ತಾರೆ? ಭಗವಂತನ ಪ್ರಸಾದ ಅಂತ ತಿಳ್ಕೊಂಡಿರ್ತಾರೆ. ಮಕ್ಕಳನ್ನ ಏನಂತ ತಿಳ್ಕೊಂಡಿರ್ತಾರೆ? ಭಗವಂತನ ಪ್ರಸಾದ. ಸಂಪತ್ತನ್ನ ಏನಂತ ತಿಳ್ಕೊಂಡಿರ್ತಾರೆ? ಭಗವಂತನ ಪ್ರಸಾದ. ಅಧಿಕಾರ, ಪದವಿ ಎಲ್ಲವನ್ನ ಏನ್ ತಿಳ್ಕೊಂಡಿರ್ತಾರೆ? ಭಗವಂತನ ಪ್ರಸಾದ. ನಂದೇನೂ ಇಲ್ಲ ಇಲ್ಲಿ, ದೇವರು ಕೊಟ್ಟಿದ್ದಾನೆ, ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಆದ್ರೆ ಯಾವ ಮಮಕಾರ ಅನ್ನೋದು ಇರುವುದಿಲ್ಲ. ಇದ್ದಾಗೂ ಒಂದೇ ರೀತಿ ಇರ್ತಾನೆ, ಅದು ಕೈತಪ್ಪಿ ಹೋದಾಗಲೂ ಒಂದೇ ರೀತಿ ಇರ್ತಾನೆ. 14 ಅಜ್ಞಾನಿ ಏನ್ ಮಾಡ್ತಾನೆ? ಅವನು ನಾನು ಬೇರೆ, ಭಗವಂತ ಬೇರೆ ಅಂತ ಹೇಳಿ ಏನಾದ್ರೂ ಆಯ್ತು ಅಂದ್ರೆ ಹೆದರಿ ಹೋಗ್ತಾನೆ, ಭಯಪಟ್ಟು ಬಿಡ್ತಾನೆ. ಅಯ್ಯೋ, ಹೀಗಾಗ್ಬಿಡ್ತಲ್ವ, ನನ್ನ ಕತೆ ಏನು, ನನ್ನ ಜೀವನ ಏನು, ಮುಂದೆ ಹೇಗಪ್ಪ ಕತೆ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ದುಃಖ ಪಡ್ಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ನಾನು ಯಾರು ಕಾಪಾಡೋರಿಲ್ವಾ? ಅಯ್ಯೋ, ಹೇಗಪ್ಪ ನಂದು ಮುಂದಿನ ಜೀವನ, ಈ ಕಷ್ಟದಿಂದ ಹೇಗಪ್ಪ ನಾನು ಹೊರಗೆ ಬರೋದು ಅಂತ ಹೇಳಿ ಒದ್ದಾಡ್ತಾನೆ. ಯಾರೋ ಮೂರ್ಖ, ಅಜ್ಞಾನಿ. ಆದರೆ ಜ್ಞಾನಿಯಾದವನು, ಮಹಾತ್ಮನಾದವನು, ಯೋಗಿ, ಅವನೇನ್ ಮಾಡ್ತಾನೆ? ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಆ ಪರಬ್ರಹ್ಮ. ಹಾಗಾಗಿ ನನ್ನೊಳಗೆ ಆ ಭಗವಂತ ಇರುವಾಗ, ನನ್ನೆಲ್ಲ ಯೋಗಕ್ಷೇಮಗಳನ್ನ ಆ ಪರಮಾತ್ಮನೇ ನೋಡ್ಕೊಳ್ತಾ ಇರುವಾಗ ನಾನು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ.
ಎಲ್ಲಿಯವರೆಗೆ ನಾವು ಏನ್ ಮಾಡ್ಬೇಕು ಮಾಡ್ತೀವಿ, ಎಲ್ಲ ನಾನೇ. ಏನ್ ಕಷ್ಟ ಬಂದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾದದ್ದು ನಾನೇ. ಏನಾದ್ರೂ ದುಃಖ ಬಂದ್ರೆ ಅದಕ್ಕೆ ನಾನೇ ಪರಿಹಾರ ಕಂಡುಕೊಳ್ಬೇಕು ಅನ್ನುವ ಭಾವ ನಮ್ಮಲ್ಲಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೂ ಭಗವಂತ ಬಂದು ನಮಗೆ ಸಹಾಯ ಮಾಡೋದೇ ಇಲ್ಲ, ಮಾಡಲ್ಲ ಅವನು. ನಾವು ಯಾವಾಗ ನಮಗೆ ನಾವೇ ಅಂದುಕೊಳ್ಳದೆ ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಯಾವಾಗ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅಂತ ಹೇಳಿ ನಾವು ಸುಮ್ಮನೆ ಇದ್ದಾಗ ಏನ್ ಮಾಡ್ತಾನೆ, ಬೇರೆ ಆಪ್ಷನ್ ಇಲ್ಲ, ದೇವರು ಬಂದೇ ಬರ್ತಾನೆ. ದೇವರು ಬಂದೇ ಬರ್ತಾನೆ. ಯಾಕೆ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನಿತ್ಯ ನಿರಂತರವಾಗಿ ಕ್ಷಣ ಕ್ಷಣ ಪ್ರತಿ ಕ್ಷಣ ನನ್ನ ಮೇಲೆ ಮನಸ್ಸನ್ನು ಇಟ್ಟಿದ್ದಾನೋ ಅವನ ಯೋಗ ಕ್ಷೇಮದ ಜವಾಬ್ದಾರಿ ಯಾರ್ದೋ? ನನ್ನದು. ಅವನ್ ಚಿಂತೆ ಮಾಡಬೇಕಾಗಿಲ್ಲ, ನಾನು ಅವನ ರಕ್ಷಣೆ ಮಾಡ್ತೇನೆ ಅಂತ ಯಾರು ಹೇಳಿದ್ದಾರೆ? ಭಗವಾನು ವಾಚ, ಭಗವಂತ ವಚನ ಮಾಡಿದ್ದಾನೆ, ವಚನ ಕೊಟ್ಟಿದ್ದಾನೆ. 15ನೇದು, ಅವನಿಗೆ ನಾನು ಬೇರೆ, ನಾನು ದುಃಖದಲ್ಲಿದ್ದೇನೆ, ನಾನು ಮನುಷ್ಯ, ದೇವರು ಬೇರೆ ಅನ್ನೋ ಭಾವದಿಂದ ಅವನಿಗೆ ಸಾವಿನ ಭಯ ಇರ್ತದೆ. ಅಯ್ಯೋ ನನಗೆ ಯಾವತ್ತು ಸಾವು ಬಂದ್ಬಿಡ್ತದೇನು, ಹಾಗೆ ಸಾವು ಬಂದ್ಬಿಡ್ತದೇನು, ಹೀಗೆ ಸಾವು ಬಂದ್ಬಿಡ್ತದೇನು, ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಮುಂದೇನು ಅಂತ ಹೇಳಿ ಸಾವಿನ ಭಯದಲ್ಲಿ ಬದುಕ್ತಾ ಇರ್ತಾನೆ. ಯಾರು? ಅಜ್ಞಾನಿ. ಅಜ್ಞಾನಿ ಸದಾ ಸಾವಿನ ಭಯದಲ್ಲಿ ಬದುಕ್ತಾ ಇರ್ತಾನೆ. ಅದೇ ಜ್ಞಾನಿ ಅವನು ಹೇಗಿರ್ತಾನೆ? ಮಹಾತ್ಮ. ಅವನು ಆತ್ಮದ ತತ್ವವನ್ನು ತಿಳ್ಕೊಂಡಿರ್ತಾನೆ. ನಾನೇ ಶಾಶ್ವತವಾದ ಭಗವಂತ ಅನ್ನುವ ಅರಿವಿನಿಂದ ಏನ್ ಮಾಡ್ತಾನೆ? ಸಾವಿನ ಭಯ ಅನ್ನೋದೇ ಇರುವುದಿಲ್ಲ. ಯಾಕೆ? ಭಗವಂತನಿಗೆ, ಆತ್ಮನಿಗೆ ನಾನು ಅಂದ್ರೆ ಯಾರು? ಆತ್ಮ, ದೇಹ ಅಲ್ಲ. ಆತ್ಮಕ್ಕೆ, ಆತ್ಮ ಅಂದ್ರೆ ಯಾರು? ಅವನೇ ಪರಬ್ರಹ್ಮ. ಹಾಗಾಗಿ ಆತ್ಮನಿಗೆ, ಪರಬ್ರಹ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ನಾನು ಆದಿ ಅನಂತನಾದವನು ಅಂತ ಹೇಳಿ ಏನ್ ಮಾಡ್ತಾನೆ? ಸಾವಿನ ಭಯವಿಲ್ಲದೆ ಬದುಕ್ತಾ ಇರ್ತಾನೆ. ನೆಕ್ಸ್ಟ್ ಪಾಯಿಂಟ್, ಅಜ್ಞಾನಿ ತಿಳ್ಕೊಂಡಿರ್ತಾನೆ ಏನು? ಭಗವಂತನನ್ನ ಒಲಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಅವನ ಹೊಗಳ್ಬೇಕು, ಅವನ ಕೀರ್ತನೆ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತ ಹೇಳಿ ಅಜ್ಞಾನಿ ತಿಳ್ಕೊಂಡಿರ್ತಾರೆ, ಮೂರ್ಖ. ಹಾಗಿದ್ರೆ ಮಾತ್ರ ದೇವರು ನನ್ನನ್ನ ಏನ್ ಮಾಡ್ತಾನೆ? ಅನುಗ್ರಹಿಸ್ತಾನೆ ಅಂತ ಹೇಳಿ. ಆದ್ರೆ ಜ್ಞಾನಿ ತಿಳ್ಕೊಂಡಿರ್ತಾನೆ ಏನು? ಆತನನ್ನ ಯಾರೂ ಕೂಡ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅವನ ಕೀರ್ತಿಯನ್ನ ಯಾರೂ ಕೂಡ ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಅದನ್ನ ಬಿಟ್ಟು ಆತನ ಅನುಭೂತಿಯನ್ನ ಹೊಂದಲಿಕ್ಕೆ ನಿತ್ಯ ನಿರಂತರವಾಗಿ ಏನ್ ಮಾಡ್ಬೇಕು? ಆತ್ಮದ ಆರಾಧನೆ ಮಾಡಬೇಕು. ಏನು ಆತ್ಮದ ಆರಾಧನೆ? ಧ್ಯಾನ ಮಾಡಬೇಕು. ಹೆಚ್ಚು 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 ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು. ಯಾರ ಬಗ್ಗೆ? ಭಗವಂತನ ಬಗ್ಗೆ. ನಮ್ಮ ಕಷ್ಟಗಳ ಬಗ್ಗೆ ಚಿಂತನೆ ಮಾಡಬಾರದು, ನಮ್ಮ ದುಃಖಗಳ ಬಗ್ಗೆ, ನಮ್ಮ ನೋವುಗಳ ಬಗ್ಗೆ ಎಲ್ಲ ಚಿಂತನೆ ಮಾಡಬೇಕಾಗಿರೋದು ಯಾರ ಬಗ್ಗೆ? ಒಳಗೆ ಇರುವ ಆತ್ಮನ ಬಗ್ಗೆ. ಯಾರು ನನ್ನ ಒಳಗೆ ಇರುವ ಆತ್ಮದ ಬಗ್ಗೆ ಚಿಂತನೆ ಮಾಡ್ತಾನೋ ಅವನ್ಯಾರೋ? ಮಹಾತ್ಮ, ಜ್ಞಾನಿ, ಯೋಗಿ. ನಮಗಿರುವ ಚಿಂತೆಗಳನ್ನ, ಯಾರು ದುಃಖಗಳನ್ನ, ಅಸಮಾಧಾನ, ತೃಪ್ತಿಗಳನ್ನ ಚಿಂತನೆ ಮಾಡ್ತಾ ಇರ್ತಾನೋ ಅವನ್ಯಾರು? ಮೂರ್ಖ, ಅಜ್ಞಾನಿ. ಹಾಗಾಗಿ 17ನೇದು, ನೆಕ್ಸ್ಟ್ ಪಾಯಿಂಟ್, ಅಜ್ಞಾನಿ ತಿಳ್ಕೊಂಡಿರ್ತಾನೆ ದೇವರನ್ನು ನೋಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ದೇವರನ್ನು ನೋಡ್ಬೇಕಪ್ಪ, ಈ ಜನ್ಮದಲ್ಲಿ ಏನಾದ್ರೂ ಮಾಡಿ ದೇವರನ್ನು ನೋಡ್ಬೇಕು. ಹೇಗೆ ನೋಡ್ಬೇಕು? ಹೇಳಿದ್ನಲ್ಲ, ಎಲ್ಲ ಕಡೆ ಹೋಗಿ ತಿರುಗ್ತಾ ಇರ್ತಾನೆ, ದರ್ಶನ ಮಾಡ್ಬೇಕು ಅಂತ. ಎಷ್ಟು ಜನ್ಮಗಳನ್ನ ಎತ್ತಿ ಬಂದರೂ ಭಗವಂತನ ರೂಪವನ್ನ ಇವನು ನೋಡ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಎಷ್ಟೋ ಜನ್ಮ ಆಗ್ತದೆ. ಏನ್ ಮಾಡ್ತಾನೆ ಇವನು? ಹೋಗಿ ಮನುಷ್ಯ ನಿರ್ಮಿಸಿದ ವಿಗ್ರಹಗಳ ದರ್ಶನ ಮಾಡ್ತಾನೆ ಹೊರತು ಭಗವಂತನ ನಿಜ ಸ್ವರೂಪವನ್ನ, ಭಗವಂತನ ದರ್ಶನವನ್ನ ಎಂದೂ ಅಲ್ಲ, ಯಾವ ಜನ್ಮಗಳಲ್ಲೂ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾರಿಗೆ? ಅಜ್ಞಾನಿಗೆ, ಮೂರ್ಖನಿಗೆ.
ಆದರೆ ಜ್ಞಾನಿ, ಯೋಗಿ, ಮಹಾತ್ಮ ಅವನೇನ್ ತಿಳ್ಕೊಂಡಿರ್ತಾನೆ? ದೇವರಿಗೆ ಆಕಾರವೇ ಇಲ್ಲ ಅಂದಮೇಲೆ ಅವನನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಇದೆ? ಆದರೆ ಅವನನ್ನ ಅನುಭವಿಸಬಹುದಷ್ಟೇ, ಅನುಭೂತಿಯನ್ನ ಹೊಂದಬಹುದು. ಹೀಗೆ ಅದು ನನ್ನ ಒಳಗಿರುವ ಆತ್ಮನನ್ನ ದರ್ಶನ ಮಾಡುವ ಮೂಲಕ. ಅದಕ್ಕಾಗಿ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾನ ಅವನು? ಧ್ಯಾನ ಮಾಡ್ತಾನೆ. ತನ್ನ ಒಳಗೆ ಇರುವ ಪರಮಾತ್ಮನನ್ನ ನೋಡ್ತಾನೆ. ನೋಡ್ಲಿಕ್ಕಾಗಿ ಧ್ಯಾನವನ್ನು ಮಾಡ್ತಾನೆ. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನು? ಅಜ್ಞಾನಿ ಅವನು ಯಾರಾದ್ರೂ ಹೋಗಿ, ಈ ದೇವ್ರ ಬಗ್ಗೆ ಗೊತ್ತೇನಪ್ಪ ನಿನಗೆ ಹೇಳು ಅಂತಂದ್ರೆ, ಇವನು ಏನ್ ಅವನು ಫ್ರೆಂಡು ಅನ್ನೋ ಹಾಗೆ ದೇವ್ರ ಬಗ್ಗೆ ದೊಡ್ಡ ಕತೆ ಹೇಳಕ್ ಶುರು ಮಾಡ್ತಾನೆ. ದೇವರು ಮಹಾತ್ಮ, ಅವನು ಪುಣ್ಯಾತ್ಮ, ಅವನು ಕರುಣಾಮಯ್ಯ, ಅವನು ಇವನು ಇವನು ಏನು, ಇವನಿಗೆ ದೇವರಿಗೆ ಗೊತ್ತಿದೆಯೋ ಇಲ್ಲ ಇವನಷ್ಟು ಅನ್ನುವಷ್ಟು ದೇವರ ಬಗ್ಗೆ ವರ್ಣನೆ ಮಾಡ್ತಾನೆ. ದೇವರನ್ನ ಇವನಿಗೆ ಗೊತ್ತಿದ್ದಾನೆ ಅನ್ನುವಷ್ಟು ತಿಳುವಳಿಕೆ ಇರುವ ಹಾಗೆ ದೇವರ ಬಗ್ಗೆ ಹೇಳ್ತಾ ಹೋಗ್ತಾನೆ. ವರ್ತಿಸ್ತಾನೆ, ತೋರಿಸ್ಕೊಳ್ತಾನೆ, ದೊಡ್ಡ ಭಕ್ತನ ಹಾಗೆ ತೋರಿಸ್ಕೊಳ್ತಾನೆ. ಯಾರಾದ್ರೂ ನೋಡಿದ್ರೆ ಏನು ಭಕ್ತಿ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ, ತಣ್ಣೀರು ಸ್ನಾನ ಮಾಡ್ತಾರೆ. ಆ ವಿಷ್ಣು ಸಹಸ್ರ ನಾಮದಿಂದ ಶುರುವಾದ್ರೆ ಲಲಿತಾ ಸಹಸ್ರ ನಾಮಕ್ಕೇನೆ ಎಂಡಾಗೋದು. ಇರೋ ಬರೋ ಸ್ತೋತ್ರ ಮಂತ್ರ, ಅವ್ರದ್ದು ಜಪ ಏನು, ಪೂಜೆ ಏನು. ಛೇ 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 ಛೇ, ಇಂತಹ ಭಕ್ತರನ್ನ ನಾನು ನೋಡಿಲ್ಲ. ಭಗವಂತ ಎಷ್ಟು ಅವರಿಗೆ ಒಂದಿರ್ಬೋದು ಅಂತ ಹೇಳಿ ಏನ್ಸ್ತಾರೆ. ಅದನ್ನ ಅದನ್ನ ತೋರಿಸ್ಕೊಳ್ತಾನೆ ಕೂಡ ಅವನು. ಏನ್ ಮಾಡ್ತಾನೆ? ತೋರಿಸಿಕೊಳ್ತಾನೆ. ಆದ್ರೆ ಯೋಗಿ ಏನ್ ಮಾಡ್ತಾನೆ? ಭಗವಂತನನ್ನ ಯಾರಿಗೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ದೇವರನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ? ಧ್ಯಾನ ಸಾಧನೆ ಮಾಡ್ತಾ ಹೋಗ್ತಾನೆ. ಅವನಿಗೆ ದೇವರ ಬಗ್ಗೆ ಏನ್ ಮಾಡೋದಿಲ್ಲ, ತಿಳಿದವನ ಹಾಗೆ ತೋರಿಸಿಕೊಳ್ಳಿಕ್ಕೆ ಹೋಗೋದಿಲ್ಲ. ನಿತ್ಯ ನಿರಂತರವಾಗಿ ಅವನನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾನೆ. ಹೇಗೆ? ಧ್ಯಾನ ಸಾಧನೆಯ ಮೂಲಕ. ನೆಕ್ಸ್ಟ್ ಪಾಯಿಂಟ್, ಅಜ್ಞಾನಿ ಅವನೇನ್ ಮಾಡ್ತಾನೆ? ಅವನಿಗೆ ಜ್ಞಾನ ಇಲ್ಲ. ಏನ್ ಮಾಡ್ತಾನೆ? ಒಟ್ಟಿನಲ್ಲಿ ಏನ್ ಮಾಡ್ತಾನೆ? ಅವನ ಮನಸ್ಸೋ ಇಚ್ಛೆ ಹಿಂಗೆಂಗೋ ಎಲ್ಲ ಬುಳ್ಳು ದ್ವಂದ್ವದಲ್ಲಿ ಇರ್ತಾನೆ. ಹಂಗಾಗಿ ಸಿಕ್ಕವರ ಕಾಲಿಗೆ ಬೀಳ್ತಾ ಇರ್ತಾನೆ. ಅವ್ರ ಮಹಾತ್ಮರಪ್ಪ, ಇವ್ರ ಮಹಾತ್ಮರಪ್ಪ, ಇವ್ರ ಗುರುಗಳಪ್ಪ, ಅವ್ರು ನಾನು ಉದ್ಧಾರ ಮಾಡ್ತಾರಪ್ಪ, ಇವ್ರು ನಾನು ಉದ್ಧಾರ ಮಾಡ್ತಾರಪ್ಪ ಅಂತ ಹೇಳಿ ಏನ್ ಮಾಡ್ತಾನೆ? ಸಿಕ್ಕ ಅವರ ಕಾಲಿಗೆ ಬಿದ್ದು ದೇಯಿ ದೇಯಿ ಅಂತ ಬೇಡ್ತಾ ಇರ್ತಾನೆ, ಸ್ವಾಮಿ ನಾನು ಉದ್ಧಾರ ಮಾಡಿ. ಆದ್ರೆ ಯೋಗಿ ಅವನೇ ತಿಳ್ಕೊಂಡಿರ್ತಾನೆ, ಎಲ್ಲರ ಒಳಗೂ ಇರುವನು ಆ ಪರಮಾತ್ಮನೇ. ಆದ್ದರಿಂದ ಯಾರ ಕಾಲಿಗೆ ಬೀಳುವುದಿಲ್ಲ. ಬಿದ್ರೆ ಏನಾಗ್ತದೆ? ನನ್ನ ಒಳಗಿರುವ ಪರಮಾತ್ಮನಿಗೆ ಅವಮಾನ ಮಾಡಿದಾಗ್ತದೆ ಅಂತ ಹೇಳಿ ಏನ್ ಮಾಡ್ತಾನೆ? ಎಲ್ಲರೊಳಗೂ ದೇವರನ್ನೇ ಕಾಣ್ತಾನೆ. ನನ್ನೊಳಗೂ ದೇವರಿದ್ದಾನೆ. ಹಾಗಾಗಿ ಬೇರೆಯವ್ರ ಕಾಲಿಗೆ ಬೀಳುವ ಅವಶ್ಯಕತೆ ಇಲ್ಲ. ಲಾಸ್ಟ್ ಪಾಯಿಂಟ್ ಏನು? ಇವನು ಇಡೀ ಜಗತ್ತು ಸತ್ಯ ಅಂತ ತಿಳಿದಿರ್ತಾನೆ. ಈ ಅಶಾಶ್ವತವಾದದ್ದನ್ನ ಶಾಶ್ವತ ಅಂತ ತಿಳ್ಕೊಂಡಿರ್ತಾನೆ. ತನ್ನ ದುಃಖವನ್ನೂ ಕೂಡ ಶಾಶ್ವತ ಅಂತ ತಿಳ್ಕೊಂಡಿರ್ತಾನೆ. ತನಗೆ ಆಗುವ ಸುಖವನ್ನು ಕೂಡ ಶಾಶ್ವತ ಅಂತ ತಿಳ್ಕೊಂಡಿರ್ತಾನೆ. ತನ್ನ ಈ ಭೋಗ ವೈಭೋಗ ಎಲ್ಲವೂ ಶಾಶ್ವತ ಅಂತ ತಿಳ್ಕೊಂಡಿರ್ತಾನೆ. ಎಲ್ಲವೂ ಶಾಶ್ವತ ಅಂತ ತಿಳಿದು ಏನ್ ಮಾಡ್ತಾನೆ? ಅವುಗಳಿಗಾಗಿ ದುಃಖಿಸ್ತಾ ಇರ್ತಾನೆ, ರೋಧಿಸ್ತಾ ಇರ್ತಾನೆ, ಕಳ್ಕೊಂಡಾಗ ನೋವನ್ನು ಅನುಭವಿಸ್ತಾ ಇರ್ತಾನೆ.
ಯಾಕೆ? ಅಜ್ಞಾನ. ಅಜ್ಞಾನದಿಂದ. ಆದ್ರೆ ಜ್ಞಾನಿ, ಜ್ಞಾನಿ ಏನ್ ತಿಳ್ಕೊಂಡಿರ್ತಾನೆ? ಇದು ಜ್ಞಾನಿ ಏನ್ ತಿಳ್ಕೊಂಡಿರ್ತಾನೆ? ಭಗವಂತ ಒಬ್ಬನೇ ಸತ್ಯವಾದದ್ದು. ಭಗವಂತ ಒಬ್ಬನೇ ಸತ್ಯವಾದದ್ದು, ಉಳಿದುದೆಲ್ಲ ಏನು? ಅಸತ್ಯವಾದದ್ದು. ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಬ್ರಹ್ಮ ಪರಮಾತ್ಮ ಮಾತ್ರ ಸತ್ಯವಾದವನು. ಉಳಿದುದೆಲ್ಲ ಏನು? ಅಸತ್ಯ. ಉಳಿದುದೆಲ್ಲ ಅಸತ್ಯವಾದದ್ದು. ಈ ಸೃಷ್ಟಿಯೇ ಅಸತ್ಯ. ಈ ಸೃಷ್ಟಿಯೂ ಕೂಡ ಶಾಶ್ವತವಾದದ್ದಲ್ಲ. ಈ ಸೃಷ್ಟಿಯಲ್ಲಿ ನಡೀತಾ ಇರುವ ಯಾವ ಘಟನೆಗಳು ಕೂಡ, ನಮ್ಮ ಬದುಕಿನಲ್ಲಿ ನಡೀತಾ ಇರುವ ಯಾವ ಘಟನೆಗಳು ಕೂಡ ಸತ್ಯವಾದದ್ದಲ್ಲ. ಮತ್ತೇನು? ನಿಜವಾದದ್ದಷ್ಟೇ. ನಿಜ ಬೇರೆ, ಸತ್ಯ ಬೇರೆ. ಕಣ್ಣಿಗೆ ಕಾಣ್ತಾ ಇದೆ ನಿಜ, ಆದ್ರೆ ಸತ್ಯ ಏನು? ಅದು ಸತ್ಯವಾ? 100 ವರ್ಷದ ಹಿಂದೆ ನೀವಿದ್ದೀರಾ? 100 ವರ್ಷದ ಆದ್ಮೇಲೆ ನೀವಿರ್ತೀರಾ? ಇಲ್ಲ, ಅದು ಸತ್ಯ. ಆದ್ರೆ ಈಗ ಈಗ ಕಾಣ್ತಾ ಇದೆ ನಿಜ, ಆದ್ರೆ ಇದು ಸತ್ಯನಾ? ಇದು ಸತ್ಯ ಅಲ್ಲ. ಹಾಗಾದ್ರೆ ಇದ್ಯಾ ನೀನು? ಎಲ್ಲಾಗೂ ಇದ್ಯಾ? ಈ ದೇಹ ಇತ್ತಾ? ಇಲ್ಲ. 50 ವರ್ಷದ ಹಿಂದೆ ಅಲ್ಲ, ಬೇಡ, 100 ವರ್ಷದ ಹಿಂದೆ ಇಲ್ಲ. ಇದೇ 100 ವರ್ಷ ಆದ್ಮೇಲೆ ಅವಾಗೂ ಇಲ್ಲ. ಅದು ಸತ್ಯ. ಆದ್ರೆ ಅಯ್ಯೋ, ಅದೆಂಗ್ ಹೇಳ್ತೀರಿ, ನಾವು ಇದೀವಲ್ವ ಈಗ, ಅದು ನಿಜ. ಆದ್ರೆ ಏನ್ ಮಾಡ್ತಾರೆ ಜನ? ಸತ್ಯವನ್ನ ಹೇಳ್ಕೊಳ್ಳಲ್ಲ, ನಿಜವನ್ನ ಹೇಳ್ಕೊಳ್ತಾರೆ. ಹಾಗೆ ಭಗವಂತನ ಸೃಷ್ಟಿಯೂ ಹಾಗೆ, ನೋಡ್ಲಿಕ್ಕೆ ನಿಜ, ಆದ್ರೆ ಅದು ಸತ್ಯ ಅಲ್ಲ. ದುಃಖ ಬಂದಿದೆ, ಅದು ಸತ್ಯವಾ? ಸತ್ಯ ಅಲ್ಲ ಅದು. ಅದು ಕೂಡ ಏನೋ ಅಸತ್ಯ, ಸುಳ್ಳು, ಶಾಶ್ವತ ಅಲ್ಲ ಅದು. ಸಂತೋಷ ಆಗ್ತಾ ಇದೆ, ಅದು ಕೂಡ ಸತ್ಯನಾ? ಅದೂ ಸತ್ಯ ಅಲ್ಲ. ದುಡ್ಡು ಬಂತು, ಅದು ಸತ್ಯವಾ? ಅದೂ ಸತ್ಯ ಇಲ್ಲ. ಸಂಭ್ರಮ ಬಂತು, ಖುಷಿ ಬಂತು, ಆನಂದ ಬಂತು, ಸತ್ಯವಾ? ಅದೂ ಸತ್ಯ ಅಲ್ಲ. ಅದೂ ಭ್ರಮೆ, ಮಾಯೆ. ದುಃಖ ಬಂತು, ತುಂಬಾ ಕಷ್ಟಪಡ್ತಾ ಇದ್ದಾನೆ, ಬಡತನದಲ್ಲಿದ್ದಾನೆ, ತಿನ್ನೋದಕ್ಕೂ ಊಟ ಇಲ್ಲ, ಅದು ಸತ್ಯವಾ? ಅದೂ ಸತ್ಯ ಅಲ್ಲ. ಅದೂ ಶಾಶ್ವತವಾದದ್ದಲ್ಲ. ಹಾಗಾಗಿ ಏನ್ ಮಾಡ್ತಾನೆ? ಬ್ರಹ್ಮ ಸತ್ಯಂ, ಭಗವಂತ ಮಾತ್ರ ಸತ್ಯನಾದವನು, ಉಳಿದುದೆಲ್ಲ ಶಾಶ್ವತವಾದದ್ದು, ಅಸತ್ಯವಾದದ್ದು, ಮಾಯೆ ಇದು ಅಂತ ಹೇಳಿ ತನ್ನ ಬದುಕಿನಲ್ಲಿ ಏನಾದ್ರೂ ಏನ್ ಮಾಡ್ತಾನೆ? ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಎಲ್ಲ ಕೇವಲ ಭಗವಂತನ ಮೇಲೆ ಮಾತ್ರ ಏನ್ ಮಾಡ್ತಾನೆ? ಮನಸ್ಸನ್ನ ಇಟ್ಟಿರ್ತಾನೆ. ಭಗವಂತನ ಮೇಲೆ ಮಾತ್ರ ಮನಸ್ಸನ್ನ ಇಟ್ಟುಕೊಂಡಿರ್ತಾನೆ. ಹಾಗಾಗಿ ಅವನು ಏನ್ ತಿಳ್ಕೊಳ್ತಾನೆ? ಲಾಸ್ಟಿಗೆ ಇದೆಲ್ಲದರಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ಭಗವಂತ ನಿರಾಕಾರನಾದವನು. ನಿಜವಾದ ಪರಮ ಸತ್ಯ ಯಾವುದು? ಭಗವಂತ ಏನು? ನಿರಾಕಾರನಾದವನು, ಸರ್ವಾಂತರ್ಯಾಮಿಯಾದವನು. ಭಗವಂತ ತೇಜೋಮಯನಾಗಿದ್ದಾನೆ. ಹಾಗಂತ ಏನ್ ಮಾಡ ಹಾಗಾಗಿ ಹಾಗಾಗಿ ಆತ ಪ್ರತಿ ಜೀವಿಯಲ್ಲೂ ಏನ್ ಮಾಡ್ತಾ ಇದ್ದಾನೆ? ಆತ್ಮ ಸ್ವರೂಪವಾಗಿದ್ದಾನೆ. ಆತ್ಮ ಸ್ವರೂಪನಾದ ಭಗವಂತನನ್ನ ದರ್ಶಿಸಬೇಕಾದ್ರೆ ಏನ್ ಮಾಡ್ಕೊಳ್ಬೇಕು? ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಆತ್ಮನೇ ಭಗವಂತನಾದ್ದರಿಂದ ಆತ್ಮದ ದರ್ಶನವೇ ಭಗವಂತನ ದರ್ಶನ. ಆತ್ಮದ ಸಾಕ್ಷಾತ್ಕಾರವೇ ಭಗವಂತನ ಸಾಕ್ಷಾತ್ಕಾರ. ಆತ್ಮ ಒಂದರ ಮೂಲಕವೇ ಭಗವಂತನ ಇರುವಿಕೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬೇರೆ ಯಾವ ವಿಧದಲ್ಲೂ ಕೂಡ ಭಗವಂತನನ್ನ ನಮಗೆ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ಬೇಕಾ ನಿಮಗೆ? ದೇವರು ಬೇಕಾ ನಿಮಗೆ? ದೇವರನ್ನ ನೋಡ್ಬೇಕಾ? ದೇವರನ್ನ ಹೊಂದಬೇಕಾ? ಏನ್ ಮಾಡ್ಬೇಕು? ನಿಮ್ಮ ಒಳಗೆ ಇರುವ ದೇವರಿಗೆ ಶರಣಾಗಿ. ಯಾರು? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ. ಈ ಗುಡಾಕೇಶ, ನಾನು ಸಮಸ್ತ ಚರಾಚರ ಜೀವರಾಶಿಗಳ ಒಳಗೆ ಆತ್ಮನಾಗಿ ಕೂತಿದ್ದೇನೆ.
ಏನಾಗಿ ಕೂತಿದ್ದೇನೆ? ಆತ್ಮನಾಗಿ ಕೂತಿದ್ದೇನೆ. ಹಾಗಾಗಿ ಏನ್ ಮಾಡ್ಬೇಕು? ಆ ಆತ್ಮವನ್ನ ಆತ್ಮವನ್ನ ದರ್ಶಿಸ್ಬೇಕು, ಆತ್ಮಕ್ಕೆ ಶರಣಾಗಬೇಕು. ನಮಗೆ ಆತ್ಮವೇ ಶರಣಾಗಿ ಯಾರಾದರೂ ಸರಿ ಆತ್ಮ ದೃಷ್ಟಿಯಲ್ಲಿದ್ದರೇನೆ ಭಗವಂತನ ದೃಷ್ಟಿಯಲ್ಲಿದ್ದ ಹಾಗೆ, ಆತ್ಮ ಭಾವದಲ್ಲಿ ಇದ್ದರೇನೆ ಭಗವತ್ ಭಾವನೆಯಲ್ಲಿದ್ದ ಹಾಗೆ, ಆತ್ಮನನ್ನ ನೆನ್ಪಿಟ್ಟುಕೊಂಡ್ರೆ ಭಗವಂತನನ್ನ ನೆನ್ಪಿಟ್ಟುಕೊಂಡ ಹಾಗೆ, ಆತ್ಮವನ್ನೇ ಹೊಂದಲು ಪ್ರಯತ್ನಿಸುವವರು ಭಗವಂತನನ್ನ ಹೊಂದಲು ಪ್ರಯತ್ನಿಸಿದ ಹಾಗೆ. ಹಾಗೆಯೇ ಆತ್ಮ ದೃಷ್ಟಿಯಲ್ಲಿ, ಅಂದರೆ ಭಗವಂತನ ದೃಷ್ಟಿಯಲ್ಲಿ ಇರಬೇಕಾದ್ರೆ ಒಂದೇ ಮಾರ್ಗ ಯಾವುದು? ಭಗವಂತನನ್ನ ಹೊಂದಬೇಕಾದ್ರೆ, ಆತ್ಮನನ್ನ ಹೊಂದಬೇಕಾದ್ರೆ ಇರೋ ಮಾರ್ಗ ಯಾವುದು? ಯಾವುದು? ಮನಸ್ಸನ್ನ ದಾಟಬೇಕು. ಮನಸ್ಸನ್ನ ದಾಟ್ಲಿಕ್ಕೆ ಇರುವ ಮಾರ್ಗ ಶ್ವಾಸದ ಮೇಲೆ ಗಮನ, ಧ್ಯಾನ ಮಾಡಬೇಕು. ಉಸಿರಾಟದ ಮೇಲೆ ಗಮನವನ್ನಿಟ್ಟು ಮನಸ್ಸನ್ನ ಶೂನ್ಯ ಮಾಡಿದರೆ, ಮಧ್ಯೆ ಅಡ್ಡಗೋಡೆಯ ಹಾಗೆ ಇರುವಂತಹ ಮನಸ್ಸು ಏನಾಗ್ತದೆ? ನಾಶವಾಗಿ ಹೋಗ್ತದೆ, ಶೂನ್ಯವಾಗ್ತದೆ. ಆದ್ರೆ ಆಚೆಗೆ ಇರುವವನೇ ಯಾರು? ಆತ್ಮ. ಆತ್ಮವೇ ಯಾರು? ಪರಮಾತ್ಮ. ಆ ಪರಮಾತ್ಮನನ್ನ ಹೊಂದಲಿಕ್ಕೆ, ಅವನೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆತ್ಮ ಎಂದರೆ ಭಗವಂತನು ಪ್ರತಿಯೊಬ್ಬರ ಅಂತರಂಗದಲ್ಲಿದ್ದಾನೆ. ಆದ್ದರಿಂದ ಬಾಹ್ಯ ದೃಷ್ಟಿಯಿಂದ ಅಲ್ಲದೆ, ಅಂತರ್ದೃಷ್ಟಿಯಿಂದ, ಹೊರಗಡೆಯಿಂದ ಅಲ್ಲದೆ, ಅನ್ವೇಷಣೆಯಿಂದ, ಹೊರಗಡೆಯ ಕಣ್ಣಿನಿಂದ ಅಲ್ಲದೆ, ಒಳಗಡೆಯ ದಿವ್ಯ ನೇತ್ರದಿಂದ ಮಾತ್ರ ಭಗವಂತನನ್ನು ನಾವು ಹೊಂದಲಿಕ್ಕೆ, ನೋಡ್ಲಿಕ್ಕೆ, ದರ್ಶನ ಮಾಡಲಿಕ್ಕೆ ಸಾಧ್ಯವೇ ಹೊರತು ಇಲ್ಲದೆ ಹೋದರೆ ಎಷ್ಟೇ ಸಾವಿರ ಲಕ್ಷ ಜನ್ಮಗಳನ್ನ ಎತ್ತಿ ಬಂದರೋ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಯುಗ ಯುಗಗಳಿಂದ ಹಾಗೆ ಧ್ಯಾನ ಸಾಧನೆಯಿಂದ ಅಂತರ್ಮುಖವಾಗಿ ಎಷ್ಟೋ ಮಂದಿ ಋಷಿಮುನಿಗಳು, ಯೋಗಿಗಳು, ಸಿದ್ಧ ಪುರುಷರು, ಮಹಾತ್ಮರು ಏನ್ ಮಾಡಿದ್ರು? ಭಗವಂತನನ್ನ ಕಂಡ್ರು. ಭಗವಂತನನ್ನ ಅಂದ್ರೆ ಆತ್ಮನನ್ನ ದರ್ಶಿಸಿದ್ರು. ಹಾಗೆ ಧ್ಯಾನದ ಮೂಲಕ ಭಗವಂತನ ದರ್ಶನ ಮಾಡಿದರು. ಹಾಗಾಗಿ ಅವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಭಗವಂತನನ್ನ ಹೊಂದುವ ಮಾರ್ಗ ಧ್ಯಾನ ಒಂದೇ. ಧ್ಯಾನವನ್ನ ಬಿಟ್ಟರೆ ಇನ್ನೊಂದು ಮಾರ್ಗ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಆತ್ಮದ ಮೇಲೆ ದೃಷ್ಟಿ ಇಟ್ಟರೆ ಭಗವಂತನ ಮೇಲೆ ದೃಷ್ಟಿ ಇಟ್ಟ ಹಾಗೆ. ಧ್ಯಾನ ಮಾಡಿದ್ರೇನೆ ಭಗವಂತನ ಮೇಲೆ ದೃಷ್ಟಿ ಇಟ್ಟ ಹಾಗೆ. ಅದು ಬಿಟ್ಟು ನಾವು ಪೂಜೆ ಮಾಡ್ತಾ ಭಜನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ, ನಾಮ ಜಪಗಳನ್ನು ಮಾಡ್ತಾ ಎಷ್ಟು ಮಾಡಿದರೋ, ಎಷ್ಟು ಜನ್ಮಗಳನ್ನ ಎತ್ತಿದರೋ ಭಗವಂತನನ್ನ ಹೊಂದಲು ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಕಾಶಿಗೆ ಹೊರಟಿದ್ದೀವಲ್ವಾ? ಕಾಶಿ ಧ್ಯಾನ ಯಾತ್ರೆ, ಧ್ಯಾನ ಯಜ್ಞಕ್ಕೆ ಹೋಗುವಾಗ ಏನ್ ಮಾಡ್ಬೇಕು? ಕಾಶಿಗೆ ಹೋಗುವ ರೈಲ್ ಹತ್ಬೇಕು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅವತ್ತಿನ ದಿನ ಕಾಶಿಗೆ ಹೋಗೋ ಟ್ರೈನ್ ಹತ್ಬೇಕು. ನಾವು ಮನೇಲಿ ಕೂತ್ಕೊಂಡು ಕಾಶಿ ಯಾತ್ರೆ ಹೋಗ್ತೀವಿ ಅಂದ್ರೆ ಆಗೋದಿಲ್ಲ. ಫಸ್ಟ್ ಟ್ರೈನ್ ಹತ್ಬೇಕು. ಟ್ರೈನ್ ಹತ್ತಿ ಸುಮ್ಮನೆ ಕೂತ್ರೆ ಏನ್ ಮಾಡ್ತದೆ? ಸೀದಾ ಕರ್ಕೊಂಡು ಹೋಗ್ತದೆ, ಕಾಶಿಗೆ ಕರ್ಕೊಂಡು ಹೋಗ್ತದೆ. ಒಂದ್ ವೇಳೆ ಮನೆಯಲ್ಲೇ ಕೂತ್ಕೊಂಡ್ರೆ ಯಾವತ್ತೂ ಕಾಶಿಗೆ ಹೋಗ್ಲಿಕ್ಕೆ ಆಗುಲ್ಲ. ಹಾಗೆ ಭಗವಂತನ ದರ್ಶಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಒಳಗಿರುವ ಆತ್ಮನನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧ್ಯಾನ ಎನ್ನುವ ರೈಲನ್ನ ಹತ್ಬೇಕು. ಫಸ್ಟ್ ಧ್ಯಾನ ಮಾಡ್ತಾ ಇದ್ರೆ ನಾವು ಯಾವಾಗ್ಲೂ ಮಾಡ್ತಾ 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 ಯಾವತ್ತೋ ಒಂದು ದಿನ ಆ ಆತ್ಮದ ದರ್ಶನ ಆಗೇ ಆಗ್ತದೆ, ಭಗವಂತನ ದರ್ಶನ ಆಗೇ ಆಗ್ತದೆ. ಅಷ್ಟೇ ಹೊರತು ಧ್ಯಾನ ಮಾಡದೆ ಬೇರೆ ಎಂದಿಗೂ ಕೂಡ ಎಷ್ಟು ಜನ್ಮವೆತ್ತಿ ಬಂದರೂ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಭೂಮಿಯ ಮೇಲೆ ಭಗವಂತನನ್ನ ಗುರುತಿಸುವ ಏಕೈಕ ಮಾರ್ಗ ಯಾವುದೋ? ಆತ್ಮ. ಆತ್ಮ ಮಾತ್ರ. ಹಾಗಾಗಿ ಆ ಭಗವಂತನಿಗೆ ರೂಪವಿಲ್ಲ. ಯಾವ ರೂಪವನ್ನು ಆರಾಧಿಸಿದರೂ ಭಗವಂತನನ್ನ ಆರಾಧಿಸಿದ ಹಾಗೆ ಅಲ್ಲ. ಯಾವ ಹೆಸರಿನಿಂದ ಸ್ಮರಿಸಿದರೂ, ಯಾವ ರೂಪದ ಮೇಲೆ ದೃಷ್ಟಿ ಇಟ್ಟರೂ ಅವರು ಭಗವಂತನು ಕಾಪಾಡ್ತಾನೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ.
ತಿಳ್ಕೊಂಡಿರ್ತಾರೆ, ಅವರು ವಾದಗಳನ್ನ ಮಾಡ್ತಾರೆ ಅಲ್ವಾ. ಅಯ್ಯೋ ದೇವರು, ಯಾಕೆಂದ್ರೆ ಎಲ್ಲಾ ಹೆಸರು ಭಗವಂತನನ್ನೇ ಕೂಗ್ತಾ ಇದೆ ಅಲ್ವಾ, ಎಲ್ಲಾ ರೂಪವು ಭಗವಂತನೇ ಅಲ್ವಾ, ಸರ್ವಂ ಕಲ್ವಿದಂ ಬ್ರಹ್ಮ ಅಲ್ವಾ ಅಂತ ಹೇಳಿ ಎಲ್ಲ ಕಡೆ ದೇವರನ್ನ ಏನ್ ಮಾಡ್ತಾರೆ. ಅದು ದೇವರು ದೇವರು ಅಂತ ಹೇಳಿ ಇವರದೇ ಕಲ್ಪನೆಯ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಲಾಸ್ಟಿಗೆ ಏನಂತಾರೆ, ಭಗವದ್ಗೀತೆಯ ಶ್ಲೋಕವನ್ನು ಹಿಡ್ಕೊಳ್ತಾರೆ, ಅರ್ಥ ಮಾಡ್ತಾರೆ ಅದಕ್ಕೆ ಏನಂತ. ಅದರಲ್ಲಿ ಭಗವಂತ ಹೇಳಿದ್ದಾನೆ ಏನಂದ್ರೆ, ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರು ನನ್ನನ್ನೇ ಬಂದು ಸೇರ್ತಾರೆ. ಯಾರನ್ನ ಸ್ಮರಣೆ ಮಾಡ್ತಾರೆ? ಆತ್ಮನನ್ನ. ಯಾರು ಆತ್ಮನನ್ನೇ ಸ್ಮರಣೆ ಮಾಡ್ತಾರೋ ಕೊನೆಗೆ ಆತ್ಮ ಪರಮಾತ್ಮನನ್ನೇ ಹೊಂದುತ್ತಾರೆ ಅಂತ. ಇವ್ರೇನ್ ಅನ್ಕೊಂತಾರೆ, ಕೃಷ್ಣ ಕೃಷ್ಣ ಕೃಷ್ಣ, ರಾಮ 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 ಅನ್ಕೊಂಡ್ರೆ ರಾಮನನ್ನೇ ಹೋಗಿ ಸೇರ್ತೇವೆ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕಾಗಿ ಮಕ್ಕಳು ಮರಿಗೆಲ್ಲ ಹೆಸರಿಟ್ಟಿರ್ತಾರೆ. ಮಕ್ಕಳು ಮರಿಗೆಲ್ಲ ಹೆಸರಿಟ್ಟಿರ್ತಾರೆ. ಕೊನೆಗಾಲದಲ್ಲಿ ಅಯ್ಯೋ ಇನ್ನೇನು ಒಂದು ಜೀವ ಹೋಗ್ತಾ ಇದೆ, ನನ್ನ ಮೊಮ್ಮಗನ ಮದುವೆ ನೋಡ್ಬೇಕಿತ್ತು, ನನಗ ನೋಡಕ್ಕಾಗಿಲ್ಲ, ನನ್ನ ಮಗ ಫಾರಿನಿಂದ ಬರ್ಬೇಕಾಗಿತ್ತು ಬರ್ಲಿಲ್ಲ, ಆ ನನ್ನ ಮೊಮ್ಮಗಳದೊಂದು ಹ್ಮ್ ಮದುವೆ ನೋಡ್ಬೇಕಿತ್ತು, ಮಕ್ಕಳು ನೋಡ್ಬೇಕಿತ್ತು, ಮೊಮ್ಮಕ್ಕಳು ನೋಡ್ಬೇಕಿತ್ತು. ಇದೇ ಚಿಂತೆಯಲ್ಲಿ ಏನ್ ಮಾಡ್ತಾರೆ, ಪ್ರಾಣ ಬಿಡ್ತಾರೆ. ಯಾರ್ದೋ ಹೆಸರು ಹೇಳಿ ಸಾಯ್ತಾರೆ, ಕೊನೆ ಇನ್ನೇನೋ ಮಾಡಿ ಸಾಯ್ತಾರೆ. ಕೊನೆಗೆ ಕೆಲವರಿಗಂತೂ ಆ ಪ್ರಜ್ಞೆಯೂ ಇರೋದಿಲ್ಲ, ಊಟನೇ ಇಲ್ಲ, ಯಾರು ಬಂದಿದ್ದಾರೆ ಅನ್ನೋ ಗುರುತಿಸುವ ಜ್ಞಾನವೂ ಇಲ್ಲದೆ ಕೊನೆಗಾಲದಲ್ಲಿ ಏನಾಗ್ತಾರೆ, ಹಾಗೆ ವ್ಯರ್ಥವಾಗಿ ಸತ್ತು ಹೋಗ್ತಾರೆ. ಅಂದ್ರೆ ಯಾವುದರ ಮೇಲೆ ದೃಷ್ಟಿ ಇಟ್ಟರೂ ಭಗವಂತನ ಮೇಲೆ ದೃಷ್ಟಿ ಇಟ್ಟಂತೆ ಅಲ್ಲ, ಯಾವ ಹೆಸರಿನಿಂದ ಕೂಗಿದರೂ ಭಗವಂತನನ್ನ ಕರೆದಂತೆ ಅಲ್ಲ, ಆರಾಧಿಸಿದಂತೆ ಅಲ್ಲ. ಶಿಲಾ ಮೃದ್ಧಾಯ ಪಾತ್ರೆ ಮಧೈವ ಬುದ್ಧಿ ಪ್ರಕಲ್ಪಿತ ಅಕಲ್ಪಿತ ಸ್ವಯಂ ಜ್ಯೋತಿರಾತ್ಮನೋ ದೇವರಾನಖಿಂ. ಶಿಲೆಗಳಿಂದ, ಮಣ್ಣಿನಿಂದ, ಕಟ್ಟಿಗೆಯಿಂದ ಮಾಡಲ್ಪಟ್ಟ ವಿಗ್ರಹಗಳಲ್ಲಿ ದೈವವೆನ್ನುವ ಭಾವನೆ, ಬುದ್ಧಿ ಏನೋ ಕೇವಲ ಅದು ಕಲ್ಪಿತವಾದದ್ದು. ಸ್ವಯಂ ಜ್ಯೋತಿ ಸ್ವರೂಪನಾದ ನಾನು ಯಾರು, ಆತ್ಮ ಅಂದರೆ ಭಗವಂತ, ಅಕಲ್ಪಿತನು ಅಂದರೆ ಕಲ್ಪನೆ ನಿಲುಕದವನು, ಅವನನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಲ್ಪಿಸಲ್ಪಡದ ಪರಬ್ರಹ್ಮನು. ಆದ್ದರಿಂದ ಕಲ್ಪಿಸಲ್ಪಟ್ಟ ದೇವರುಗಳ ಜೊತೆಗೆ ನಮಗೇನು ಕೆಲಸ ಇಲ್ಲ. ಶಿಲೆಗಳಿಂದ, ಮಣ್ಣಿನಿಂದ, ಕಟ್ಟಿಗೆಯಿಂದ ನಿರ್ಮಿಸಿದ ಮನುಷ್ಯನ ಕಲ್ಪನೆಯ ವಿಗ್ರಹಗಳನ್ನ ಆರಾಧಿಸ್ತಾ ಇದ್ರೆ ನಮ್ಮ ಒಳಗೆ ಇರುವ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮ ರೂಪದಲ್ಲಿರುವ ಕಲ್ಪಿತನಾದ ಪರಮಾತ್ಮನಿಗೆ ಏನ್ ಮಾಡ್ದಂಗಾಗ್ತದೆ, ಅವಮಾನ ಮಾಡ್ದಂಗಾಗ್ತದೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ವೈಶ್ವಾನರೋ ಭೂತ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ಯಂ ಚತುರ್ವಿಧಂ. ನಾನು ಎಲ್ಲ ಜೀವರಾಶಿಗಳ ಒಳಗೆ ವೈಶ್ವಾನರ ಅಗ್ನಿಯಾಗಿ ನಿಂತಿದ್ದೇನೆ. ವೈಶ್ವಾನರ ಅಗ್ನಿ, ಆ ಅಗ್ನಿ ಏನ್ ಮಾಡ್ತಾ ಇದೆ, 3 ವಿಧವಾದ ಎಲ್ಲರೂ ಪಶು ಪಕ್ಷಿ ಪ್ರಾಣಿಗಳು ತಿನ್ನಂತಹ 3 ವಿಧವಾದ ಆಹಾರವನ್ನ ಏನ್ ಮಾಡ್ತಾ ಇದ್ದೇನೆ, ಊಟ ಮಾಡ್ತಾ ಇದ್ದೀನಿ. ಬ್ರಹ್ಮಾರ್ಪಣಂ, ಬ್ರಹ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಎಲ್ಲವೂ ಬ್ರಹ್ಮ, ಬ್ರಹ್ಮನೇ ಸೃಷ್ಟಿ ಮಾಡಿದ್ದು, ಬ್ರಹ್ಮನೇ ಬೆಳೆದದ್ದು, ಬ್ರಹ್ಮನಿಂದಲೇ ಬಂದದ್ದು. ಕೊನೆಗೆ ಊಟ ಮಾಡ್ತಾ ಇರೋದು ಬ್ರಹ್ಮನೇ, ಕೊನೆಗೆ ಹಾಕ್ತಾ ಇರೋದು ಒಳಗೆ ಬ್ರಹ್ಮನೇ, ಲಾಸ್ಟಿಗೆ ಹಾಕಿದ್ದನ್ನು ಜೀರ್ಣ ಮಾಡುವುದು ಬ್ರಹ್ಮನೇ. ಬ್ರಹ್ಮಾರ್ಪಣಂ, ನಾನು ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಹಂ ವೈಶ್ವಾನರೋ ಭೂತ ಪ್ರಾಣಿನಾಂ ದೇಹಮಾಶ್ರಿತಃ. ನಾನು ಎಲ್ಲ ಜೀವರಾಶಿಗಳ ಒಳಗೆ ವೈಶ್ವಾನರ ಅಗ್ನಿಯಾಗಿ, ಅಂದ್ರೆ ಜಠರದ ಒಳಗೆ ಒಂದು ಸಣ್ಣ ಉರಿಯುವ ಅಗ್ನಿ ಇರ್ತದೆ, ಆ ಅಗ್ನಿಯಾಗಿ ಕುಂತಿದ್ದೇನೆ. ಅಹಂ ವೈಶ್ವಾನರೋ ಭೂತ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಚಾಮನ್ಯಂ ಚತುರ್ವಿಧಂ. ಅಂದ್ರೆ 4 ವಿಧವಾದ ಆಹಾರವನ್ನ ಯಾರು ಮಾಡ್ತಾ ಇದ್ದಾರೆ ಜೀರ್ಣ, ನಾನೇ ಮಾಡ್ತಾ ಇದ್ದೇನೆ. ಹಾಗಾಗಿ ಯಾರು ಹೇಳಿದ್ರು, ದೇವರು ಹೇಳಿದ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ದೇವರನ್ನ ಹೊರಗೆ ಹುಡುಕ್ತಾ ಇದ್ದೇವೆ. ಹಾಗಾಗಿ ಆತ್ಮ ದೃಷ್ಟಿ ಭಗವತ್ ದೃಷ್ಟಿ, ಆತ್ಮ ಭಾವನೆಯೇ ಭಗವತ್ ಭಾವನೆ. ಇನ್ನು ಯಾವ ಭಾವದಲ್ಲಿದ್ದರೂ
ಅದು ಕೇವಲ ಕಲ್ಪನೆ, ಭಗವಂತನ ದೃಷ್ಟಿ ಇಲ್ಲದಂತೆ. ಆದ್ದರಿಂದ ಭಗವತ್ ದೃಷ್ಟಿ ಇರಬೇಕಂದ್ರೆ ನಮ್ಮ ಆತ್ಮದ ಮೇಲೆ ದೃಷ್ಟಿ ಇಡಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ. ಯಾವುದೋ ಯಾವುದು? ಶ್ವಾಸದ ಮೇಲೆ ಗಮನ. ಆತ್ಮವೇ ಭಗವಂತ. ಆತ್ಮವೇ ಭಗವಂತ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರತಂ ಪರಂ ಭಾವಮಜಾನಸ್ತೋ ಮಯ ಭೂತಮಹೇಶ್ವರಂ. ಹೇ ಅರ್ಜುನ, ಸರ್ವೋತ್ತಮವಾದ ಸರ್ವಾತ್ಮ ಸ್ವರೂಪನಾದ ಪರಬ್ರಹ್ಮನಾದ ನನ್ನನ್ನ ಯಾರು ಮೂಢ ಮೂಢರು ಮೂರ್ಖರು ಏನ್ ಮಾಡ್ತಾ ಇದ್ದಾರೆ? ಅವರಂತೆಯೇ ನಾನು ಅಂತ ತಿಳ್ಕೊಳ್ತಾ ಇದ್ದಾರೆ. ಸರ್ವೋತ್ತಮವಾದ ಸರ್ವ ಸಮರ್ಥನಾದ ಸರ್ವಾತ್ಮನಾದ ನನ್ನನ್ನ, ನನ್ನ ತತ್ವವನ್ನ, ನನ್ನ ನಿಜವಾದ ಸ್ವರೂಪವನ್ನ ತಿಳಿಯದೆ ಮೂಢರು ಏನ್ ಮಾಡ್ತಾ ಇದ್ದಾರೆ? ನನ್ನನ್ನ ಅವರ ಹಾಗೆ, ಮನುಷ್ಯನ ಹಾಗೆ ನನ್ನನ್ನ ಏನ್ ಮಾಡ್ತಾ ಇದ್ದಾರೆ? ತಿಳ್ಕೊಂಡು ಅರ್ಥ ಮಾಡಿಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಅವಮಾನ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಭಗವಂತನ ಮಾತಿದು. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರತಂ. ನನ್ನನ್ನು ನಿಜವಾಗಲೂ ಅರ್ಥ ಮಾಡಿಕೊಳ್ಳದೆ ಅವರ ಹಾಗೆ ನಾನು ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ? ಅವಮಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಆತ್ಮವೇ ಪರಮಾತ್ಮ ಎಂದು ಮಾತುಗಳನ್ನ ಹೇಳಿದ್ರೆ ಸಾಧ್ಯ ಇಲ್ಲ. ಬರೀ ಹೇಳ್ಕೊಂಡು ಓಡಾಡಿದ್ರೆ ಸಾಕಾಗಲ್ಲ. ಏನ್ ಮಾಡಬೇಕು? ನಮ್ಮ ಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳಬೇಕು. ಮಾತುಗಳು, ಆಲೋಚನೆಗಳು ಒಂದೇ ರೀತಿಯಾಗಿ ಇರಬೇಕು. ಹಾಗೆ ಆತ್ಮನೇ ಭಗವಂತ ಎಂದು ನಂಬಿ ಏನ್ ಮಾಡಬೇಕು? ಆತ್ಮನ ಆರಾಧನೆ ಮಾಡಬೇಕು. ಅಂದ್ರೆ ಧ್ಯಾನ ಮಾಡಬೇಕು. ನಾವು ನಂಬಿರುವ ಭಾವನೆಯೇ ನಮ್ಮನ್ನ ಭಗವಂತನನ್ನಾಗಿ ಬದಲಾಯಿಸ್ತದೆ. ಹೇಗೆ? ಭ್ರಮರ ಕೀಟಕ ನ್ಯಾಯದಂತೆ. ಏನ್ ಮಾಡ್ತದೆ ಭ್ರಮರ? ಅದೇ ಝೇಂಕಾರ ಹುಳು ಅಂತ ನಾವು ಹೇಳಿದ್ವಲ್ವಾ? ಝೇಂಕಾರ ಹುಳು ಏನು ದತ್ತಾತ್ರೇಯ 24 ಗುರುಗಳು. ಝೇಂಕಾರ ಹುಳು ಕೂಡ ಒಂದು ಗುರು, ಹೌದಾ ಇಲ್ಲ? ಅದೇನ್ ಮಾಡ್ತದೆ ಗೊತ್ತು? ಮೊದಲು ಅದೇನೋ ಒಂಥರ ಹುಳ, ಈಗ ಹರಿಯೋ ಹುಳ ತರದ ಹಾಗೆ ಇರ್ತದ. ಅದು ಜಿಂಗ್ ಅಂತ ಕೂಗ್ತಾ 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 ಕೂಗ್ತಾ, ಅಲ್ಲ ಕೂಗೋದಿಲ್ಲ, ಕೂಗೋದನ್ನ ಕೇಳಿಸ್ಕೊಳ್ತಾ ಅದು ಅದೇ ಏನಾಗ್ತದೆ ಅಂದ್ರೆ ಅದು ಝೇಂಕಾರ ಹುಳುವಾಗಿ ಪರಿವರ್ತನೆ, ರೂಪ ಪರಿವರ್ತನೆ ಅಂತ ಹೇಳ್ತಾರೆ ವಿಜ್ಞಾನದಲ್ಲಿ, ಸೈನ್ಸ್ ಅಲ್ಲಿ. ರೂಪ ಪರಿವರ್ತನೆ ಅಲ್ವಾ? ಹಾಗೆ ಏನಾಗ್ತೋ ಪರಿವರ್ತನೆ ಆಗ್ತದೆ. ಹಾಗೆ ಯಾರು ಆತ್ಮವೇ ಪರಬ್ರಹ್ಮ ಅಂತ ಹೇಳಿ ಅದೇ ಇದರಲ್ಲಿ ಯಾರಿರ್ತಾನೆ ಅವನು ಕೊನೆಗೆ ಏನಾಗ್ತಾನೆ? ಪರಬ್ರಹ್ಮನೇ ಆಗ್ತಾನೆ, ದೇವರೇ ಆಗ್ತಾನೆ. ಹಾಗಾಗಿ ಎಲ್ಲರೂ ಏನ್ ಮಾಡಬೇಕು? ಆ ಒಳಗೆ ಇರುವ ಆತ್ಮನಿಗಾಗಿ ನಿತ್ಯ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಸತ್ಯವನ್ನೇ ಆಶ್ರಯಿಸಬೇಕು. ಯಾರು ಸತ್ಯ? ಪರಮಾತ್ಮ ಒಬ್ಬನೇ ಸತ್ಯ. ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಈ ಅಶಾಶ್ವತವಾದ ಭಗವಂತನ ಸೃಷ್ಟಿಯ ಮೇಲೆ ಯಾವುದೇ ಮಮಕಾರ ಇಲ್ಲದೆ ಕೇವಲ ಭಗವಂತನ ಮೇಲೆ ದೃಷ್ಟಿ ಇಟ್ಟು ಏನ್ ಮಾಡಬೇಕು? ಆತ್ಮನೊಂದಿಗೆ ದೃಷ್ಟಿ ಇಟ್ಟು ನಿತ್ಯ ನಿರಂತರವಾಗಿ ಸಾಧನೆ ಮಾಡ್ತಾ ಹೋಗಬೇಕು. ಹೇಗೆ ಸಾಧನೆ ಮಾಡೋದು? 5 ಫಿಂಗರ್ ಕಾನ್ಸೆಪ್ಟ್. ಯಾವುದೋ? ಏನ್ ಮಾಡಬೇಕು? ದೇಹಕ್ಕೆ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಆಹಾರವನ್ನ ಸರಿಯಾಗಿ ಪಾಲನೆ ಮಾಡದೇ ಇದ್ರೆ ನೀವು ಎಷ್ಟು ಧ್ಯಾನ ಮಾಡಿದರೂ ಅದರಿಂದ ಫಲ ಸಿಗೋದಿಲ್ಲ. ಸೋರ್ತಾ ಇರ್ತದೆ. ಒಡೆದ ಮಡಿಕೆಯನ್ನು ಹಿಡಿದು ನೀರು ತಂದಂತೆ. ನದಿಯಿಂದ ತುಂಬಿಕೊಂಡು ಮನೆಗೆ ಬರೋದ್ರೊಳಗೆ ಏನಾಗಿರ್ತದೆ? ಅದು ಸೋರಿ ಹೋಗಿರ್ತದೆ. ಒಂದು ದಿನ ನಮ್ಮ ಆಹಾರ ಮಿಸ್ ಆದ್ರೆ ಏನಾಗ್ತದೆ? ಒಂದು ತಿಂಗಳ ಧ್ಯಾನ ಶಕ್ತಿ ಹಾಗಾಗಿ ಹೋಗ್ತದೆ, ಪೋಲಾಗಿ ಹೋಗ್ತದೆ. ಹಾಗಾಗಿ ಆಹಾರದಲ್ಲಿ ಎಷ್ಟು ವಿಧ? 5 ವಿಧದ ಆಹಾರಗಳಿದ್ದಾವೆ. ತಾಮಸ ಆಹಾರ, ರಾಜಸ ಆಹಾರ, ಸಾತ್ವಿಕ ಆಹಾರ, ಶುದ್ಧ ಸಾತ್ವಿಕ ಆಹಾರ, ನಿರ್ಗುಣ ಆಹಾರ. ಯಾವಾಗಲೂ ಯಾವ ಆಹಾರವನ್ನು ಸೇವನೆ ಮಾಡಬೇಕು? ಸಾಧ್ಯವಾದರೆ ಸಾತ್ವಿಕ ಆಹಾರ, ಇನ್ನೂ ಸಾಧ್ಯವಾದರೆ ಶುದ್ಧ ಸಾತ್ವಿಕ ಆಹಾರ, ಇನ್ನೂ ಸಾಧ್ಯವಾದರೆ ನಿರ್ಗುಣ ಆಹಾರವನ್ನೇ ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ತಾಮಸ ಆಹಾರ, ರಾಜಸ ಆಹಾರಗಳನ್ನ ಸೇವನೆ ಮಾಡಬಾರದು. ಇದು ಮೊದಲನೇ ತತ್ವ. ಶುದ್ಧವಾದ
ಸಾತ್ವಿಕವಾದ ಆಹಾರವನ್ನೇ ತಗೊಳ್ಬೇಕು, ಉಪವಾಸ ಇದ್ರೂ ಪರವಾಗಿಲ್ಲ. ಎರಡನೇದೇನೋ ಮನಸ್ಸು. ಮನಸ್ಸಿಗೆ ಏನ್ ಬೇಕೋ, ಸಜ್ಜನರ ಸಂಘ ಬೇಕು. ಸಜ್ಜನರ ಸಂಘದಲ್ಲೇ ಇರಬೇಕು. ಅದು ನಾವು ಫೋನಲ್ಲಿ ಮಾತನಾಡುವವರಿಂದ ಹಿಡಿದು, ನಮ್ಮ ಸುತ್ತಮುತ್ತ ಅಕ್ಕಪಕ್ಕದವರಿಂದ ಹಿಡಿದು, ನಮ್ಮ ಮನೆಯ ಒಳಗೆ ಇರುವವರಿಂದ ಹಿಡಿದು, ನಮ್ಮ ರಿಲೇಷನ್ ಅವರಿಂದ ಹಿಡಿದು, ಅವ್ರು ಯಾರಾದರೂ ಆಗಿರ್ಲಿ, ರಕ್ತ ಸಂಬಂಧಿಗಳಾಗಿದ್ರೂ ಒಂದು ವೇಳೆ ಸಜ್ಜನರಲ್ಲದೆ ಇದ್ದರೆ ಅವರನ್ನು ಏನ್ ಮಾಡಬೇಕು, ದೂರದಲ್ಲಿಡಬೇಕು. ಯಾರು ಸಜ್ಜನರು? ಯಾರು ಸತ್ಯವನ್ನ ಆಶ್ರಯಿಸಿದ್ದಾರೋ, ಯಾರು ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೋ, ಯಾರು ಸತ್ಯಕ್ಕಾಗಿ ಅಂತ ಬದುಕ್ತಾ ಇದ್ದಾರೋ ಸತ್ಯ ಮಾರ್ಗದಲ್ಲಿ, ಅವರು ಮಾತ್ರ ಸಜ್ಜನರು. ಹಾಗಾದ್ರೆ ಸತ್ಯ ಅಂದ್ರೆ ಏನು? ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಬ್ರಹ್ಮ ಮಾತ್ರ ಸತ್ಯನಾದವನು. ಹಾಗಾದ್ರೆ ಸತ್ಯ ಮಾತಾಡೋದು ಅಂದ್ರೆ ಏನು? ಬ್ರಹ್ಮನ ಬಗ್ಗೆ ಮಾತನಾಡುವುದು. ಯಾರು ಬ್ರಹ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರು ಬ್ರಹ್ಮನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ, ಯಾರು ಬ್ರಹ್ಮನನ್ನೇ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಮಾತ್ರ ಸಜ್ಜನರು. ಅವರು ಮಾತ್ರ ಸಜ್ಜನರು. ಏನ್ ಮಾಡ್ಬೇಕು? ಅವರನ್ನೇ ಆಶ್ರಯಿಸ್ಬೇಕು. ಅವರನ್ನೇ ಆಶ್ರಯಿಸ್ಬೇಕು. ಬೇರೆಯವರನ್ನ ಆಶ್ರಯಿಸಬಾರದು. ಬೇರೆಯವರನ್ನ ಆಶ್ರಯಿಸಬಾರದು. ನಿಮಗೆ ಫೋನ್ ಮಾಡಿ ಅವರ ಕಥೆಗಳನ್ನ ಹೇಳ್ಕೊಳ್ಳೋದು, ಬೋರಗಳೇ ಹೇಳ್ಕೊಳ್ಳೋದು, ದುಃಖ ಹೇಳ್ಕೊಳ್ಳೋದು, ಅಸಮಾಧಾನ ತೃಪ್ತಿಗಳನ್ನು ಹೇಳ್ಕೊಳ್ಳೋದು, ದುರ್ಜನರ ಸಂಘ. ಯಾರೋ ನಿಮಗೆ ಫೋನ್ ಮಾಡಿದ್ರು, ಇವತ್ತು ನಾನು ಏನು ಸ್ವಾಧ್ಯಾಯ ಮಾಡಿದೆ, ಏನು ಪುಸ್ತಕ ಓದಿದೆ, ಏನು ತಿಳ್ಕೊಂಡೆ, ಅದರ ಬಗ್ಗೆ ಮಾತಾಡಬೇಕು. ಅವುಗಳನ್ನ ಚರ್ಚೆ ಮಾಡಬೇಕು. ನಿಮ್ಮ ಅಷ್ಟು ಸಮಯ ಆತ್ಮದ ಪರೋಗತಿಗೆ ಬೇಕಾದ ಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೇಕೆ ಹೊರತು ಆತ್ಮಹಂತಕರಾಗಬಾರದು. ಆತ್ಮಹಂತಕ ಅಂದ್ರೆ ಯಾರು? ಆತ್ಮವನ್ನ ನಿರ್ಲಕ್ಷ್ಯ ಮಾಡಿದ ಕ್ಷಣವೇ ಆತ್ಮಹಂತಕರು. ಆತ್ಮವನ್ನ ನಿರ್ಲಕ್ಷ್ಯ ಮಾಡಿ ಲೌಕಿಕತೆಯ ಕಡೆಗೆ ಯಾರು ಲಕ್ಷ್ಯ ಕೊಟ್ಟಿದ್ದಾನೆ, ಆತ್ಮಹಂತಕರು ಆ ಕ್ಷಣದಲ್ಲಿ ಅವರು. ಆತ್ಮದ ಬಗ್ಗೆ ಚಿಂತನೆ ಮಾಡುವಾಗ ನಿಜವಾಗಲೂ ಆತ್ಮದ ಪುರೋಗತಿಯನ್ನು ಬಯಸ್ತಾ ಇದ್ದಾನೆ. ಇಲ್ಲ ಅಂದ್ರೆ ಒಳಗೆ ಆತ್ಮ ಮರುಗ್ತಾ ಇರ್ತದೆ. ಆತ್ಮ ಮರುಗ್ತಾ ಇರ್ತದೆ, ಇದು ಇನ್ನು ಏನೋ ಮಾಡ್ತಾ ಇದ್ದಾನಲ್ಲಪ್ಪ, ಎಷ್ಟು ಜನ್ಮ 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 ಎತ್ತಿ ಬಂದು, ಎಷ್ಟು ಆಸೆ ಇಟ್ಟುಕೊಂಡು ನಾನು ಕಾಯ್ತಾ ಇದ್ದೇನೆ. ಈ ಮೂರ್ಖ ಈ ಮನಸ್ಸನ್ನ ಆಶ್ರಯಿಸಿ ಈ ಅಸತ್ಯವನ್ನ ಆಶ್ರಯಿಸ್ತಾ ಇದ್ದೇನೆ, ಮಾಯೆಯಲ್ಲಿ ಬಿದ್ದಿದ್ದಾನೆ ಅಂತ. ಹಾಗಾಗಿ ಏನ್ ಮಾಡ್ಬೇಕು? ಸಜ್ಜನರ ಸಂಘದಲ್ಲಿ ಇರಬೇಕು. ಮೂರನೇದು ಏನ್ ಮಾಡ್ಬೇಕು? ಮೂರನೇದು ಏನ್ ಮಾಡ್ಬೇಕು? ಬುದ್ಧಿ. ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು. ಉತ್ತಮ ಆತ್ಮಜ್ಞಾನದ ಪುಸ್ತಕಗಳನ್ನ ನಿತ್ಯ ನಿರಂತರವಾಗಿ ಓದುತ್ತಾ ಇರಬೇಕು. ಆತ್ಮಜ್ಞಾನದ ಪುಸ್ತಕಗಳನ್ನ ನಿತ್ಯ ನಿರಂತರವಾಗಿ ಓದ್ತಾ ಇರಬೇಕು. ಎಲ್ಲೆಲ್ಲೆಲ್ಲ ಓದ್ಬೇಕು? ಪುಸ್ತಕಗಳನ್ನ ಫಸ್ಟ್ ತಗೊಳ್ಬೇಕು. ತಗೊಂಡು ಹಾಲಲ್ಲಿ ಒಂದಿರ್ಬೇಕು, ಕಿಚನ್ ಅಲ್ಲಿ ಒಂದಿರ್ಬೇಕು, ಬೆಡ್ರೂಮ್ ಅಲ್ಲಿ ಒಂದಿರ್ಬೇಕು, ಹೊರಗಡೆ ಹೋದ್ರೆ ಆ ಬಾಲ್ಕನಿಯಲ್ಲಿ ಒಂದಿರ್ಬೇಕು. ಎಲ್ಲಿ ಹೋದ್ರೂ ಒಂದು ಆತ್ಮಜ್ಞಾನದ ಪುಸ್ತಕ ಕೈಗೆ ಸಿಗಬೇಕು. 10 ನಿಮಿಷ ಇರಲಿ, 5 ನಿಮಿಷ ಇರಲಿ, ತೆಗೆದು ಒಂದೇ ಪೇಜ್ ಆಗ್ಲಿ ಓದೋ ಅಭ್ಯಾಸ ಮಾಡಬೇಕು. ಆದಾಗ ನೋಡೋಣ ಓದೋಣ ಅಂತಂದ್ರೆ ಒಳಗಡೆ ಟೇಬಲ್ ಇದರಲ್ಲಿ ಇಲ್ಲಿಟ್ಟಿರೋದು ಅಲ್ಲೇ ಇರ್ತದೆ. ಅಲ್ಲೇ ಇರ್ತದದು. ನಾಲ್ಕನೇದೇನು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ತೀವ್ರವಾದ 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 ಧ್ಯಾನ ಬೇಕು. ಐದನೇದು ಯಾರು? ಪರಮಾತ್ಮ. ಪರಮಾತ್ಮನಿಗೆ ಏನ್ ಬೇಕು? ಸೇವೆ ಮಾಡಬೇಕು. ಪರಮಾತ್ಮನ ಸೇವೆ ಮಾಡಬೇಕು. ಪರಮಾತ್ಮನ ಸೇವೆ ಮಾಡೋದಂದ್ರೆ ಏನು? ಆತ್ಮಗಳ ಸೇವೆ, ಧ್ಯಾನ, ಧ್ಯಾನ ಪ್ರಚಾರ, ಧ್ಯಾನವನ್ನು ಹೇಳ್ಕೊಡ್ಬೇಕು. ಆತ್ಮ ಜ್ಞಾನದ ಬೋಧನೆ ಮಾಡಬೇಕು. ದಾನ ಮಾಡಬೇಕು. ಏನು? ತಿಳಿದ ಜ್ಞಾನವನ್ನ ದಾನ ಮಾಡಬೇಕು. ತಿಳಿದ ಅನುಭವವನ್ನ ದಾನ ಮಾಡಬೇಕು. ಧ್ಯಾನವನ್ನ ದಾನ ಮಾಡಬೇಕು. ಅದು ಭಗವಂತನ ನಿಜವಾದ ಸೇವೆ. ಮಾಡಬೇಕಾದದ್ದನ್ನ ಮಾಡಿದ್ರೆ ಹೊಂದಬೇಕಾದದ್ದನ್ನ ಹೊಂದೇ ಹೊಂದುತ್ತೇವೆ. ಇದು ಸೃಷ್ಟಿ ನಿಯಮ. ಕೋರಿಕೊಳ್ಳುವುದರಿಂದ ಯಾವುದನ್ನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೋರಿಕೊಳ್ಳುವುದರಿಂದ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಭಗವಂತ ಕರುಣಾಮಯೇ ಅಲ್ಲ. ಭಗವಂತ ಕರುಣಾಮಯನೂ ಅಲ್ಲ, ಮಹಾತ್ಮನೂ ಅಲ್ಲ, ಪುಣ್ಯಾತ್ಮನೂ ಅಲ್ಲ.
ಯಾರ ಮೇಲೆ ರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಅಸೂಯೆ ಇಲ್ಲ. ಏನ್ ಮಾಡ್ತಾನೆ? ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಹಾಗಾಗಿ ಮಾಡಬೇಕಾದದ್ದನ್ನ ಮಾಡಿದರೆ ಹೊಂದಬೇಕಾದದ್ದನ್ನ ಹೊಂದೇ ಹೊಂದುತ್ತೇವೆ. ಅದಕ್ಕೆ ಏನ್ ಮಾಡಬೇಕು? ಇವತ್ತು ನಮಗೆ ತುಂಬಾ ಕಷ್ಟ ಇದೆ, ಸಮಸ್ಯೆ ಇದೆ ಅಂತಂದ್ರೆ ಅರ್ಥ ನಮ್ಮ ಸ್ಪಿರಿಚುವಲ್ ಜರ್ನಿ ಅರ್ಧಂಬರ್ಧ ಇದೆ ಅಂತ ಅರ್ಥ. ಸರಿ ಇಲ್ಲ ಅದು ಅಂತ ಅರ್ಥ. ಅದಕ್ಕೆ ಲೌಕಿಕತೆ ಸರಿ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಲೌಕಿಕತೆಯನ್ನ ರಿಪೇರಿ ಮಾಡ್ಲಿಕ್ಕೆ ಹೋದ್ರೆ ಅದು ಯಾವತ್ತೂ ರಿಪೇರಿ ಆಗೋಲ್ಲ. ಏನ್ ರಿಪೇರಿ ಮಾಡ್ಬೇಕು? ಆಧ್ಯಾತ್ಮಿಕ ಸಾಧನೆಯನ್ನ ರಿಪೇರಿ ಮಾಡಬೇಕು. ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಮೊದಲು. ಸುಮ್ಮನೆ ಮಾಡ್ತಾ 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 ಹೋಗ್ಬೇಕು. ವಿತೌಟ್ ಎಕ್ಸ್ಪೆಕ್ಟೇಷನ್, ಯಾವ ಕೋರಿಕೆಗಳು ಇರಬಾರದು. ನಾವೇನ್ ಮಾಡ್ತೀವಿ? ಒಂದು ಮಂಡಲ ನೋಡ್ತೀವಿ, ಒಳ್ಳೇದಾಗ್ಲಿಲ್ಲ. ಎರಡು ಮಂಡಲ ನೋಡ್ತೀವಿ, ಒಳ್ಳೇದಾಗ್ಲಿಲ್ಲ ಅಂತ ಹೇಳಿ ಏನ್ ಮಾಡ್ತೀವಿ? ಜಂಪ್ ಮಾಡ್ತೀವಿ. ಒಂದು ಸ್ಕಿಪ್ ಮಾಡ್ತೀವಿ, ಇಲ್ಲ ಬೇರೆ ಗ್ರೂಪಿಗೆ ಹೋಗ್ತೀವಿ, ಇಲ್ಲ ಅವ್ರ ಕ್ಲಾಸಿಗೆ ಹೋದ್ರೆ ಚೆನ್ನಾಗಾಗ್ತದೆ, ಇವ್ರ ಕ್ಲಾಸಿಗೆ ಹೋದ್ರೆ ಚೆನ್ನಾಗಾಗ್ತದೆ, ಅಲ್ಲಿ ಹೋದ್ರೆ ಒಳ್ಳೇದಾಗ್ತದೆ, ಇಲ್ಲೋದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಏನ್ ಮಾಡ್ತೀವಿ? ಹಾರ್ತಾನೆ ಇರ್ತೀವಿ, ಹಾರ್ತಾನೆ ಇರ್ತೀವಿ. ಆದ್ರೆ ನಿಜವಾಗ್ಲೂ ಮಾಡಬೇಕಾದದ್ದೇನೋ? ಮಾಡಬೇಕಾದದ್ದನ್ನ ಮಾಡಿದರೆ ಹೊಂದಬೇಕಾದದ್ದನ್ನ ಹೊಂದೇ ಹೊಂದುತ್ತೇವೆ. ಅದಕ್ಕೆ ಏನ್ ಮಾಡ್ಬೇಕು? ನಮಗೆ ಇನ್ನೂ ಸಿಕ್ಕಿಲ್ಲ, ಇನ್ನೂ ಆಗಿಲ್ಲ ಅಂದ್ರೆ ಅರ್ಥ ನಿಮ್ಮ ಸಾಧನೆ ಸಾಕಾಗಿಲ್ಲ ಅಂತ ಅರ್ಥ. ಸಾಧನೆ ಪೂರ್ಣ ಆಗುವವರೆಗೆ ಮಾಡ್ತಾ ಇರಬೇಕು. ಮಾಡಿದ್ಮೇಲೆ ಸಿಗ್ತದೆ. ಕೋರಿಕೊಳ್ಳುವುದರಿಂದ ಯಾವುದು ಸಿಗುವುದಿಲ್ಲ. ಕಷ್ಟಗಳನ್ನು ಹೇಳಿಕೊಳ್ಳುವುದರಿಂದ, ಕಷ್ಟಗಳನ್ನು ಮರುಗೋದ್ರಿಂದ ಕಷ್ಟಕ್ಕೆ ಪರಿಹಾರ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಈ 5 ಪಾಲನೆ ಮಾಡಿದರೆ ಅತಿ ಶೀಘ್ರದಲ್ಲಿ 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 ನಾವು ಬ್ರಹ್ಮನನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಿಯಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇವತ್ತು ಬಹಳ ದೊಡ್ಡದಾಯ್ತು. ಇನ್ನು ಸಜ್ಜನ ಸಾಂಗತ್ಯ ಎಲ್ಲರ ಮುಖದಲ್ಲಿ ಕಾಣಿಸ್ತಾ ಇದೆ. ಏನಪ್ಪ ಮುಗಿಸಂಗಿಲ್ಲ ಹಿಡ್ಕೊಂಡ್ಬಿಟ್ಟಾರೆ ಅಂತ ಹೇಳಿ. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಈ ಯೂಟ್ಯೂಬ್ನವ್ರಿಗೆ ಏನಾಗಿದೆ ಅಂತ ಬರೀ ಅದು ಯೂಟ್ಯೂಬ್ ಲೈವೇ ಇದಾಗ್ತಾ ಇಲ್ಲ, ಬರೀ ಡಿಸ್ಕನೆಕ್ಟ್ ಆಗ್ತಾ ಇದೆ. ಅದು ಎಷ್ಟು ಸಾರಿ ನಾವು ಡಿಸ್ಕನೆಕ್ಟ್ ಆಗಲಿ, ನಾನು ಲೈವ್ ಕೊಡ್ತಾನೆ ಇರ್ತೀನಿ ಆಗಿದ್ದಲ್ಲಿ. ಓಕೆ, ಇವಾಗ ಓದ್ಬೇಕಲ್ವಾ? ಯಾರು ಓದ್ತೀವಿ? ಯಾರು ಓದ್ತಾರೆ ಇವತ್ತು? ಯಾರು ಚೆನ್ನಾಗಿ ಬರ್ಕೊಂಡ್ರಿ? ವಾಣಿ ಭಟ್ ಮಾಸ್ಟರ್ ಮಾತಾಡ್ತಾರೆ. ಹೆಂಗ್ ಬರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾರು ತೂಕಿಸ್ಬೇಡ್ರಿ. ತೂಕರ್ಕೆ ಬಂದ್ರೆ ಒಂದ್ಸರಿ ಎದ್ದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಪುನಃ ಕೂತ್ಕೋಬೇಕು. ತೂಕರಿಸಬಾರ್ದು. ಹಾ, ವಾಣಿ ಮಾಸ್ಟರ್ ನಮಸ್ತೆ ಮಾತಾಡಿ. ಸರ್. ನಮಸ್ತೆ ಮಾಸ್ಟರ್. ಎಲ್ರಿಗೂ ನಮಸ್ತೆ ಸರ್. ನಾನು ಜಾಯಿನ್ ಆಗೋ ಸ್ವಲ್ಪ ಲೇಟ್ ಆಗಿತ್ತು. 5th ಪಾಯಿಂಟ್ ಇಂದ ಆಮೇಲೆ ಬರ್ಕೊಂಡಿದ್ದೇನೆ. ಫಾಸ್ಟ್ ಆಗಿ ಬರ್ಕೊಂಡಿದ್ದೇನೆ, ಸ್ವಲ್ಪ ತಪ್ಪಿರ್ಬೋದು ಸರ್. ಹೇಳಿ ನೋಡೋಣ. ಅಜ್ಞಾನಿ ಹ್ಮ್ ದೇವರನ್ನು ಕಣ್ಣಿನಿಂದ ನೋಡಲು ಪ್ರಯತ್ನ ಪಡುತ್ತಾನೆ. ಹ್ಮ್ ಜ್ಞಾನಿ ದೇವರನ್ನು ಕಾಣಲು ಧ್ಯಾನ ಮಾಡಿ ದಿವ್ಯ ಚಕ್ಷುವಿನಿಂದ ದರ್ಶನ ಮಾಡಿಕೊಳ್ಳುತ್ತಾನೆ. 6ನೇ ಪಾಯಿಂಟ್, ಅಜ್ಞಾನಿ ಭಗವಂತನು ಸಿಟ್ಟು ಮಾಡಿಕೊಂಡು ಬಿಡುತ್ತಾನೆ ಎಂದು ಆಚರಣೆಗಳನ್ನು ಬಿಟ್ಟರೆ ಭಗವಂತ ಸಿಟ್ಟು ಮಾಡಿಕೊಳ್ಳುತ್ತಾನೆ ಎಂದು ಭಯದಿಂದ ಚಿಂತನೆ ಮಾಡುತ್ತಾ ಇರ್ತಾನೆ. ಜ್ಞಾನಿ ಭಗವಂತನಿಗೆ ರಾಗದ್ವೇಷಗಳಿಲ್ಲ. ಎಲ್ಲರಿಗೂ ಸಮಾನವಾಗಿ ನೀರು, ಗಾಳಿ, ಸೂರ್ಯನ ಬೆಳಕು ಎಲ್ಲವನ್ನು ಅಂದ್ರೆ ಪಂಚಭೂತಗಳನ್ನು ಎಲ್ಲರಿಗೂ ಸಮಾನವಾಗಿ ಅನುಗ್ರಹಿಸಿದ್ದಾನೆ. ಎಲ್ಲರನ್ನು ಒಂದೇ ತರ ಕಾಣುತ್ತಾನೆ ಭಗವಂತ. ಹಾಗಾಗಿ ದೇವರು
ಮೆಚ್ಚುವಂತಹ ಒಳ್ಳೆಯ ಗುಣಗಳನ್ನು ಜ್ಞಾನಿ ಅಳವಡಿಸಿಕೊಳ್ಳುತ್ತಾನೆ. 7ನೇ ಪಾಯಿಂಟ್, ಅಜ್ಞಾನಿ ನಾನು ಬೇರೆ ಪರಮಾತ್ಮ ಬೇರೆ ಎಂದು ಎಂದು ತಿಳಿದುಕೊಂಡು ದುಃಖದಲ್ಲಿರುತ್ತಾನೆ, ದೀನನಾಗಿದ್ದೇನೆ ಎಂದುಕೊಳ್ಳುತ್ತಾನೆ. ಆದರೆ ಜ್ಞಾನಿ ನಾನು ಸಚ್ಚಿದಾನಂದ ಸ್ವರೂಪವಾಗಿದ್ದೇನೆ, ಭಗವಂತ ನನ್ನೊಳಗೆ ಇದ್ದಾನೆ, ನನಗೆ ದುಃಖವೇ ಇಲ್ಲ ಎಂದು ಸದಾ ಆನಂದದಿಂದ ಬದುಕುತ್ತಾನೆ, ಅದ್ವೈತ ಸ್ಥಿತಿಯಲ್ಲಿರುತ್ತಾನೆ. 8ನೇ ಪಾಯಿಂಟ್, ಅಜ್ಞಾನಿ ಭಗವಂತ ದಯಾಮಯಿ, ಕರುಣಾಮಯಿ, ಪ್ರೇಮ ಸ್ವರೂಪ, ಹಾಗಾಗಿ ತಾನು ತಪ್ಪುಗಳನ್ನು ಮಾಡಿ ಮತ್ತೆ ಭಗವಂತ ತನ್ನನ್ನು ಕ್ಷಮಿಸುತ್ತಾನೆ ಎಂದುಕೊಳ್ಳುತ್ತಾನೆ. ಆದರೆ ಜ್ಞಾನಿ ಭಗವಂತ ಕರುಣಾಮಯಿ ಅಲ್ಲ, ಪಾಪಿಗಳನ್ನ ಕಠಿಣವಾಗಿ ಶಿಕ್ಷಿಸುತ್ತಾನೆ, ಶಿಷ್ಟ ರಕ್ಷಣೆಯನ್ನು ಮಾಡುತ್ತಾನೆ ಎಂದು ಪಾಪಗಳನ್ನು ಮಾಡದೆ ಆನಂದದಿಂದ ಜೀವಿಸುತ್ತಾನೆ. 9ನೇ ಪಾಯಿಂಟ್, ಭಗವಂತನಿಗೆ ಗುಣಗಳಿವೆ ಎಂದುಕೊಂಡು ಪೂಜೆಗಳನ್ನು ಮಾಡಿ ಬೇಡಿಕೆಗಳನ್ನು ಇಡುತ್ತಾನೆ ಅಜ್ಞಾನಿ. ಜ್ಞಾನಿ ಭಗವಂತ ಗುಣಾತೀತ, ನಿರ್ಗುಣ, ಹಾಗಾಗಿ ತಾನು ಮಾಡಬೇಕಾದ್ದನ್ನು ಮಾಡಿದರೆ ಪಡೆಯಬೇಕಾದ್ದನ್ನು ಪಡೆಯುತ್ತೇನೆ ಎಂದು ಧ್ಯಾನ ಸಾಧನೆಯನ್ನು ಸದಾ ಮಾಡುತ್ತಾನೆ, ಕೋರಿಕೆಗಳನ್ನು ಇಡುವುದಿಲ್ಲ. 10ನೇ ಪಾಯಿಂಟ್, ಅಜ್ಞಾನಿ ಎಲ್ಲರೂ ಬೇರೆ ಬೇರೆ ಅದ್ವೈತ ಇದನ್ನು ತಿಳಿದುಕೊಂಡು ಪ್ರಾಣಿ ಪಕ್ಷಿಗಳು ಮನುಷ್ಯ ಎಲ್ಲರನ್ನು ಬೇರೆ ಬೇರೆ ಎಂದುಕೊಂಡು ಹಿಂಸೆ, ದ್ವೇಷ, ಮೋಸ, ಅವಮಾನಗಳನ್ನ ಮಾಡುತ್ತಾನೆ. ಜ್ಞಾನಿ ಯಾರನ್ನು ಹಿಂಸೆ ದ್ವೇಷ ಮಾಡದೆ ತನ್ನೊಳಗೆ ಇರುವ ಭಗವಂತನನ್ನ ಎಲ್ಲರಲ್ಲೂ ಕಾಣುತ್ತಿರುತ್ತಾನೆ. 11ನೇ ಪಾಯಿಂಟ್, ಅಜ್ಞಾನಿ ವಿಗ್ರಹಗಳನ್ನ, ಗುಡಿ ಪೂಜಾ ಮಂದಿರಗಳನ್ನ ನಿರ್ಮಾಣ ಮಾಡುತ್ತಾನೆ. ಜ್ಞಾನಿ ಭಗವಂತ ಸರ್ವವ್ಯಾಪಿ ಎಂದು ತಿಳಿದುಕೊಂಡಿರುತ್ತಾನೆ. 12ನೇ ಪಾಯಿಂಟ್, ಅಜ್ಞಾನಿ ಎಲ್ಲವನ್ನೂ ತಾನೇ ಮಾಡಿದ್ದು ಎಂದು ಅಹಂಕಾರದಿಂದ ಬೀಗುತ್ತಿರುತ್ತಾನೆ. ಜ್ಞಾನಿ ತನ್ನ ಎಲ್ಲ ಸಾಧನೆಯು ಆ ಭಗವಂತನೇ ತನ್ನಿಂದ ಎಲ್ಲವನ್ನು ಮಾಡಿಸಿದ್ದು ಎಂದು ಅಹಂಕಾರವನ್ನ ತ್ಯಜಿಸಿರುತ್ತಾನೆ. 13ನೇ ಪಾಯಿಂಟ್, ಅಜ್ಞಾನಿ ಎಲ್ಲದರಲ್ಲೂ ಮಮಕಾರ ಇಟ್ಟುಕೊಂಡಿರುತ್ತಾನೆ. ಜ್ಞಾನಿ ಎಲ್ಲವೂ ಪರಬ್ರಹ್ಮನ ಪ್ರಸಾದ ಎಂದು ತಿಳಿದುಕೊಂಡಿರುತ್ತಾನೆ. ಅಧಿಕಾರ, ಅಂತಸ್ತು ಎಲ್ಲವನ್ನು ಭಗವಂತನ ಕೃಪೆ ಎಂದು ತಿಳಿದುಕೊಂಡಿರುತ್ತಾನೆ. 14ನೇ ಪಾಯಿಂಟ್, ಅಜ್ಞಾನಿ ಸದಾ ಭಯದಿಂದಿರುತ್ತಾನೆ, ಚಿಂತೆಯಲ್ಲಿರುತ್ತಾನೆ. ಜ್ಞಾನಿ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡು ನಿರ್ಭಯನಾಗಿರುತ್ತಾನೆ. 15ನೇ ಪಾಯಿಂಟ್, ಅಜ್ಞಾನಿ ಸದಾ ಸಾವಿನ ಭಯದಲ್ಲಿರುತ್ತಾನೆ. ಜ್ಞಾನಿ ಆತ್ಮ ತತ್ವವನ್ನ ತಿಳಿದುಕೊಂಡು ಆತ್ಮಕ್ಕೆ ಹುಟ್ಟು ಸಾವಿಲ್ಲ ಎನ್ನುವ ಸತ್ಯವನ್ನು ತಿಳಿದುಕೊಂಡು ಸಾವಿನ ಭಯವಿಲ್ಲದೆ ಬದುಕುತ್ತಾನೆ. 16ನೇ ಪಾಯಿಂಟ್, ಅಜ್ಞಾನಿ ಭಗವಂತನ ಸ್ತುತಿ ಮಾಡಬೇಕೆಂದುಕೊಂಡಿರುತ್ತಾನೆ. ಜ್ಞಾನಿ ಆತ್ಮಾರಾಧನೆಯನ್ನು ಮಾಡುತ್ತಾನೆ, ಧ್ಯಾನವನ್ನು ಸದಾ ಮಾಡುತ್ತಿರುತ್ತಾನೆ, ನೋವು ದುಃಖಗಳ ಬಗ್ಗೆ ಚಿಂತನೆ ಮಾಡದೆ ಭಗವಂತನ ಚಿಂತನೆಯನ್ನು ಮಾತ್ರ ಮಾಡುತ್ತಿರುತ್ತಾನೆ. 17ನೇ ಪಾಯಿಂಟ್, ಅಜ್ಞಾನಿ ದೇವರನ್ನ ಕಾಣಬೇಕೆಂದು ಪ್ರಯತ್ನ ಮಾಡುತ್ತಾನೆ. ಜ್ಞಾನಿ ದೇವರು ನಿರಾಕಾರ, ಅವನ ಅನುಭೂತಿಯನ್ನ ಧ್ಯಾನ ಮಾಡಿ ತನ್ನೊಳಗಿರುವ ಭಗವಂತನ ದರ್ಶನವನ್ನು ಮಾಡುತ್ತಿರುತ್ತಾನೆ. 18ನೇ ಪಾಯಿಂಟ್, ಅಜ್ಞಾನಿ ದೇವರ ವರ್ಣನೆಯನ್ನು ಮಾಡುತ್ತಿರುತ್ತಾನೆ, ಭಕ್ತನ ಹಾಗೆ ವರ್ತಿಸುತ್ತಿರುತ್ತಾನೆ, ಅದರ ಪ್ರದರ್ಶನವನ್ನು ಮಾಡುತ್ತಿರುತ್ತಾನೆ. ಜ್ಞಾನಿ ದೇವರನ್ನ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ, ಧ್ಯಾನ ಮಾಡಿ ಹಾಗಾಗಿ ಧ್ಯಾನವನ್ನು ಮಾಡಿ ನಿರಂತರವಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಿರುತ್ತಾನೆ. 19ನೇ ಪಾಯಿಂಟ್, ಅಜ್ಞಾನಿ ಸಿಕ್ಕವರ ಕಾಲಿಗೆ ಬೀಳುತ್ತಾನೆ. ಜ್ಞಾನಿ ಯಾರ ಕಾಲಿಗೂ ಬೀಳುವುದಿಲ್ಲ, ನನ್ನೊಳಗೆ ದೇವರಿದ್ದಾನೆ ಎಂದು ತಿಳಿದುಕೊಂಡಿರುತ್ತಾನೆ. 20ನೇ ಪಾಯಿಂಟ್, ಅಜ್ಞಾನಿ ಈ ಜಗತ್ತು ಅಶಾಶ್ವತ, ದುಃಖ ಎಲ್ಲ ಅಜ್ಞಾನಿ ಜಗತ್ತು ದುಃಖದಿಂದ ಕೂಡಿದೆ, ಈ ಜಗತ್ತು ಶಾಶ್ವತ ಎಂದು ತಿಳಿದುಕೊಂಡಿರುತ್ತಾನೆ. ಅಂದರೆ ಅಶಾಶ್ವತ ಜಗತ್ತು ಶಾಶ್ವತ ಎಂದು ತಿಳಿದುಕೊಂಡಿರುತ್ತಾನೆ. ಜ್ಞಾನಿ
ಭಗವಂತ ಒಬ್ಬನೇ ಸತ್ಯ, ಉಳಿದದ್ದೆಲ್ಲ ಅಸತ್ಯ ಎಂದು ತಿಳಿದುಕೊಂಡಿರುತ್ತಾನೆ. ಸೃಷ್ಟಿ ಅಶಾಶ್ವತ ಎಂದು ತಿಳಿದುಕೊಂಡಿರುತ್ತಾನೆ. ಭಗವಂತನ ಮೇಲೆ ಮನಸ್ಸಿಟ್ಟಿರುತ್ತಾನೆ. ಹಾಗಾಗಿ ಭಗವಂತ ನಿರಾಕಾರ, ಸರ್ವಾಂತರ್ಯಾಮಿ, ತೇಜೋಮಯಿ, ಪ್ರತಿ ಜೀವಿಯಲ್ಲೂ ಆತ್ಮ ಸ್ವರೂಪಿಯಾಗಿದ್ದಾನೆ ಎಂದು ತಿಳಿದುಕೊಂಡಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಭಗವಂತನ ಸಾಕ್ಷಾತ್ಕಾರ ಎಂದು ತಿಳಿದಿರುತ್ತಾನೆ. ಇಷ್ಟು ಬರೆದಿದ್ದೇನೆ ಸರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೀರಿ ಡಿಟೇಲ್ ಆಗಿ. ಓಕೆ, ವಾಣಿ ಮಾಸ್ಟರ್ಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲರೂ. ಓಕೆ, ಹಾ, ಮತ್ತೆ ಯಾರು ಹೋಗ್ತೀರಾ? ಟೈಮ್ ಇದೆಯಾ? ಸಿಟ್ಟು ಬಂದಿದೆ ಎಲ್ಲರಿಗೂ. ಏನಪ್ಪ ಇವರು, ಆಲ್ರೆಡಿ 12 ಗಂಟೆ ಆಗಕ್ಕಾಗಿದೆ. ಹಾ, ಇರ್ಲಿ, ಇನ್ನೊಂದ್ಸರಿ ರಿವಿಷನ್ ಒಳ್ಳೇದಲ್ವಾ? ಆತ್ಮಜ್ಞಾನದ ವಿಷಯದಲ್ಲಿ ನಾವು, ಆಯ್ತಾ, ನಾವು ಆಸೆ ಬುರುಕರಾಗಬಾರ್ದು, ಲೌಕಿಕ ಆಸೆ ಬುರುಕರಾಗಬಾರ್ದು. ಅಶಾಶ್ವತವಾದದ್ದರ ಕಡೆಗೆ ಹೋದ್ರೆ ನಮ್ಮ ಜೀವನವೂ ಅಶಾಶ್ವತವಾಗ್ತದೆ. ಶಾಶ್ವತದ ಕಡೆಗೆ ಇರಬೇಕು. ಸತ್ಯ ಪಯಣ ಇದು. ಸತ್ಯವನ್ನು ಆಶ್ರಯಿಸಿದ್ರೆ ಏನಾಗ್ತದೆ? ಎಲ್ಲವೂ ಬರ್ತದೆ. ನೋಡಿ, ದೇವಕಿ ಮಾಸ್ಟರ್ ಹೇಳ್ತಾರೆ. ಎಸ್, ಎಲ್ಲೋ ದೇವಕಿ ಮಾಸ್ಟರ್. ಅದೇ ಹಾ, ಅಷ್ಟೇ. ನಾನು ಸ್ವಲ್ಪ ಸ್ವಲ್ಪ ಬರೆದಿದ್ದೇನೆ ಗುರುಜಿ. ಅಷ್ಟು ಅದು ನಮ್ಮ ತತ್ವ ಹೇಗೆ ನನಗೆ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳುವಂಥದ್ದು ನಾನು ಇನ್ನೂ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕಿದೆ. ಒಮ್ಮೆ ಯಾವುದನ್ನು ನಾನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲ, ಇವತ್ತು ನೇರವಾಗಿ ನಿಮಗೆ ಇದು ಅಪ್ಲೈ ಆಗೋದು. ನೀವು ಡಿಸೈಡ್ ಮಾಡ್ಬೇಕು. ನೀವು ಈ ಕಡೆ ಇರ್ತಿರೋ, ಬಲಗಡೆ ಜ್ಞಾನಿಯ ಕಡೆಗೆ ಇರ್ತಿರೋ, ಎಡಗಡೆಗೆ ಅಜ್ಞಾನಿಯ ಕಡೆಗೆ ಇರ್ತಿರೋ, ಅದು ನಿಮಗ್ ಬಿಟ್ಟಿದ್ದು, ನಾನು ಹೇಳೋದಲ್ಲ. ಅರ್ಥ ಹೌದು, ಆಯ್ತಾ? ನಾನು ಜ್ಞಾನಿಯ ಕಡೆಗೆ ಹೋಗ್ತಾ ಇರುವಂತದ್ದು ಹೋಗ್ತಾ ಮನಸ್ಸಿನಲ್ಲಿ ಇರೋದಲ್ಲ, ಒಂದ್ ಕಡೆ ಇರ್ಬೇಕು. ಎರಡು ಕಡೆ ಇದ್ರೆ ದ್ವಂದ್ವ ತಂತ್ರ. ಅಲ್ಲ, ದ್ವಂದ್ವ ಇಷ್ಟರ ತನಕ ನಾವು ದ್ವಂದ್ವದಲ್ಲಿ ಬದುಕಿದವರು ಇನ್ನು ಅದ್ವೈತವನ್ನು ಅಭ್ಯಾಸ ಮಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಬೇಕು ಗುರುಜಿ. ಒಮ್ಮೆ ಯಾವ್ದು ಸಾಧಿಸ್ಲಿಕ್ಕೆ ಯಾವಾಗ ಆಗುದಿಲ್ಲ. ಯಾವಾಗ ಎಲ್ಲಿದೆ ಟೈಮು? ನೀರ ಈಗ ಮೇಲಿನ ಗುಳ್ಳೆ, ಪ್ರಾರಂಭ ಮಾಡ್ತೇವೆ ಗುರುಜಿ ನಾವು. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ. ಯಾವಾಗ ಡಮ್ ಅಂತ ಹೊಡೆದು ಹೋಗ್ತದ ಗೊತ್ತಿಲ್ಲ. ನೀವು ಯೋಚನೆ ಮಾಡೋದ್ರೊಳಗೆ ಟೈಮು ಹೋಗಿರ್ತದೆ. ಆಲ್ರೆಡಿ ಸಮಯ ಮುಗಿದು ಹೋಗಿದೆ. ಈಗಲಾದರೂ ಸತ್ಯವನ್ನ ಆಶ್ರಯಿಸಿ. ಇಲ್ಲ ಅಂದ್ರೆ ತಪ್ಪಿದ್ದಲ್ಲ, ಭವಬಂಧ ಅನ್ನೋದು ತಪ್ಪಿದ್ದಲ್ಲ. ಜನ್ಮಗಳನ್ನ ಎತ್ತಿ ಬರಬೇಕಾಗ್ತದೆ. ಹೌದು, ಅರ್ಥ ಆಯ್ತು ನನಗೆ ವಿಷಯ. ಹ್ಮ್. ಹೌದು, ಅರ್ಥ ಆಯ್ತು. ಅರ್ಥ ಇವತ್ತು ಆಯ್ತು. ಎಲ್ಲರಿಗೂ, ಆದ್ರೆ ಎಲ್ಲರೂ ಗುರುಜಿ, ನಾನು ಪ್ರಾರ್ಥನೆ ಮಾಡ್ತೇನೆ. ನಂದು ಒಂದು ಇದು ಅಸಡ್ಡೆ ಮಾಡ್ತಾರೆ ಅಂತ ಅನಿಸ್ಬೇಡ. ನಮ್ಮ ರಕ್ತದಲ್ಲಿ ಸೇರಿರ್ತದೆ. ಒಂದು ಕೆಟ್ಟ ಕೆಟ್ಟ ವಿಷಯಗಳು ನಮ್ಮ ರಕ್ತದಲ್ಲಿ ಸೇರಿರ್ತದೆ. ಅದು ಸ್ವಲ್ಪ ಹಂತ ಹಂತವಾಗಿ ನಾವು ಮೊದಲಿನ ಹೆಜ್ಜೆಯನ್ನು ಈ ದಿನ ಇಡ್ತೇವೆ. ಹಾಗೆ ಮುಂದೆ ಹೋದಾಗ ಒಳ್ಳೆದ ವಿಷಯಗಳನ್ನು ಜ್ಞಾನಿ ಆಗುವ ಎಡೆಗೆ ನಾವು ಬರ್ತಾ ಇದ್ದೇವೆ ಗುರುಜಿ. ನಿಮಗೆ 18 ವರ್ಷನೋ 20 ವರ್ಷನೋ ಇದ್ದಿದ್ರೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ಬೋದಿತ್ತು. ಈಗ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರೋ ಟೈಮಾ ಹೇಳಿ? ಅಲ್ಲ ಅಲ್ಲ ಆದ್ರೆ ಈಗಿನಿಂದಲೇ ಆಗ್ತದೆ ಗುರುಜಿ. ಯಾವ್ದಾದ್ರು ಈಗಲೇ ಸಾಧನೆ ಆಗ್ತದೆ. ಮಾಡ್ಬೇಕು. ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಇದೆ. ಜ್ಞಾನ, ಸತ್ಯವನ್ನ ಒಪ್ಪಿಕೊಳ್ಳುವ ಮನಸ್ಸಿರ್ಬೇಕಷ್ಟೇ. ಸತ್ಯ ಬೇಕೋ, ಒಪ್ಪಿಕೊಳ್ಳೋ ಮನಸ್ಸು ಉಂಟು. ನಿಮಗೆ ನಿಜ ಬೇಕೋ, ಸತ್ಯ ಬೇಕೋ? ನನಗೆ ನಿಜ ಬೇಡ, ಸತ್ಯ ಬೇಕು. ಹಾ, ಸತ್ಯ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವ್ದಾದ್ರು ಒಂದ್ ಕಡೆ ಇರಬೇಕು. ಒಂದ್ ಕಡೆ ಇದ್ರೆ, ಜ್ಞಾನಿ ಕಡೆ ಇದ್ರೆ, ಯೋಗಿಯ ಕಡೆ ಇದ್ರೆ ಭಗವಂತ ಸಿಗ್ತಾನೆ, ಸತ್ಯ ಸಿಗ್ತದೆ. ಈ ಕಡೆ ಇದ್ರೆ ಅಸತ್ಯವೇ ಇರ್ತದೆ, ಅಸತ್ಯದಲ್ಲೇ ಬದುಕ್ತೀವಿ. ಹ್ಮ್, ಹೇಳಿ ಈಗ. ಇದಕ್ಕೆ ನಾನು ಇದು ಎಲ್ಲರೂ ಈ ಇವತ್ತಿನ ಕ್ಲಾಸ್ ಏನಿದೆ, ಇದನ್ನ ನೋಡಿ ನಾವು ತಿಳ್ಕೊಳ್ಬೇಕು. ನಾವು ಜ್ಞಾನಿ ಆಗ್ಬೇಕು, ಅಜ್ಞಾನಿ ಆಗ್ಬೇಕು, ಸತ್ಯವನ್ನ ಆಶ್ರಯಿಸ್ಬೇಕು, ಅಸತ್ಯವನ್ನ ಆಶ್ರಯಿಸ್ಬೇಕು. ನಮ್ಮ ದಾರಿ ಯಾವ ಕಡೆ ಇದೆ? ಒಂದು ವೇಳೆ ಮಿಸ್ಟೇಕ್ಸ್ ಇದ್ರೆ ಸರಿ ಮಾಡ್ಕೊಳ್ಬೇಕು. ನಾವು ನಿಜವನ್ನ ಆಶ್ರಯಿಸ್ಬೇಕು, ಸತ್ಯವನ್ನ ಆಶ್ರಯಿಸ್ಬೇಕು ಅಂತ ಹೇಳಿ. ಆಯ್ತಾ? ಸತ್ಯ ಬೇಕು ಅಂದ್ರೆ ಬಲಗಡೆ ಇರ್ಬೇಕು, ಬಲಗಡೆ ಇದೆ ಅಲ್ವಾ, ಅದನ್ನ ಆಶ್ರಯಿಸ್ಬೇಕು. ಇಲ್ಲ ಸ್ವಾಮಿ, ನಮ್ದೆಲ್ಲ ಸಂಪ್ರದಾಯ, ನಮ್ದು ಜಾತಿ, ನಮ್ದು ಲಿಂಗ, ನಮ್ದು ಧರ್ಮ, ನಾವು ಹಿಂದಿನವರು, ನಮ್ಮ ಪೂರ್ವಜರು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಿಮ್ಮದೇ ಕಥೆಯನ್ನು ಹೇಳಿ ನಾವು ಎಡಗಡೆನೇ ಇರೋರು ಅಂದ್ರೆ
ಇಲ್ಲ, ಎಡಗಡೆ ಇರುವುದಿಲ್ಲ, ಬಲಗಡೆಯೇ ನನಗೆ ಇಷ್ಟ. ನನಗೆ ಬಲಗಡೆ ಇದ್ದನ್ನೇ ನಾನು ಬಹುಮತದಿಂದ ಸಾಧಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಅಲ್ಲ, ನಿಮಗೆ ಹೇಳ್ತಿಲ್ಲ, ಎಲ್ಲರಿಗೂ ಸೇರಿ ಹೇಳ್ತಾ ಇರೋದು. ಹೌದು, ಗೊತ್ತಾಯ್ತು ಗುರುಜಿ, ನನಗೆ ಅರ್ಥ ಓಕೆ. ಆಯ್ತು. ಹೇಳ್ತೀರಾ ಈಗ ಏನ್ ಬರ್ಕೊಂಡ್ರಿ ಅಂತ? ನಾನು ಬರ್ಕೊಂಡಿದ್ದೇನೆ, ಎಂತೆಲ್ಲ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಸರಿ. ಹ್ಮ್ ನಾನೀಗ ಎಡದ ಕೈಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ ಗುರುಜಿ, ಹಾಗೆ ಎಡದ ಕೈಯಲ್ಲಿ ಮಾತ್ರ ಬರ್ದದ್ದು ನಾನು. ಹ್ಮ್ ಅದೇ ಬೇಗ 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 ಬರಲಿಲ್ಲ. ಆಯ್ತು ಬಿಡಿ, ಹಂಗಾದ್ರೆ ಆರಾಮ್ಸೆ ನಾಳೆ ಇನ್ನೊಂದ್ಸರಿ ಕ್ಲಾಸ್ ನೋಡಿ ಯೂಟ್ಯೂಬ್ ಅಲ್ಲಿ ಇರ್ತದೆ, ಬರ್ಕೊಳ್ಳಿ ಆರಾಮ್ಸೆ. ಎಲ್ಲೋದ್ರು? ಹೋಗೇ ಬಿಟ್ರಲ್ಲಪ್ಪ. ಇಲ್ಲ ಗುರುಜಿ, ನಾನು ಇದ್ದೇನೆ ಹಾ, ಇಲ್ಲಿ. ಇದ್ದೀರಿ ಮತ್ತೆ ಮಾತಾಡ್ರಿ. ಇಲ್ಲ, ಓದ್ತೇನೆ ನಾನು. ಹಾ, ಮಾತಾಡಿ. ಆಯ್ತು, ಓದಿ ಓದಿ, ಬೇಗ ಓದಿ, ಟೈಮ್ ಇಲ್ಲ. ಹೆಸರಿಲ್ಲದೆ ಭಗವಂತನಿಗೆ ಹೆಸರಿಟ್ಟು ಪೂಜಿಸುವವನು ಅಜ್ಞಾನಿ. ಭಗವಂತನು ನಿರಾಕಾರ ಆತ್ಮ ಸ್ವರೂಪನಾಗಿದ್ದಾನೆ, ನನ್ನಲ್ಲೇ ಇದ್ದಾನೆ, ನನ್ನೊಳಗೆ ಇದ್ದಾನೆ ಎಂದು ಆತ್ಮಾರಾಧನೆ ಮಾಡುವನು ಜ್ಞಾನಿಯಾಗಿರ್ತಾನೆ. ಅಧಮನು ಅದೇ ದೇವರು ದೇವಸ್ಥಾನದಲ್ಲಿದ್ದಾನೆ ಎಂದು ತಿಳಿತಾನೆ, ಆದರೆ ನನ್ನೊಳಗೆ ಇದ್ದಾನೆ ಎಂಬುದನ್ನು ತಿಳ್ಕೊಂಡು ಆರಾಧನೆ ಮಾಡುವನು ಜ್ಞಾನಿಯಾಗಿರ್ತಾನೆ. ಕೈ ಮುಗಿಯುವುದು ಅರಸಿನ ಕುಂಕುಮ ಕಂಡು ಕೈ ಮುಗಿಯುತ್ತಾ ಇರುವಂತ ಅಜ್ಞಾನಿಗೆ ಯೋಗಿಯಾದವನು ಉತ್ತರ ಕೊಡ್ತಾನೆ, ಧ್ಯಾನದ ದೃಷ್ಟಿ, ಆತ್ಮಾರಾಧನೆ ಇತ್ಯಾದಿಗಳನ್ನು ಹೇಳ್ತಾನೆ. ಅಜ್ಞಾನಿಯಾದವನು ಚರ್ಚಿ, ಮಸೀದಿ, ದೇವಸ್ಥಾನದಲ್ಲಿ ದೇವರಿದ್ದಾನೆ ಎನಿಸಿ ಹುಡುಕುತ್ತಾ ಇರ್ತಾನೆ, ಆದರೆ ಮಹಾತ್ಮನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾ ಸರ್ವಾಂತರ್ಯಾಮಿ, ಸರ್ವಂ ಖಲು ವಿದಂ ಬ್ರಹ್ಮ ಎಂಬುದಾಗಿರ್ತಾನೆ. ಭಯದಿಂದ ದೇವರಿಗೆ ಪೂಜೆ ಮಾಡ್ತಾನೆ ಅಜ್ಞಾನಿ. ಜ್ಞಾನಿಯಾದವನು ಭಗವಂತನಿಗೆ ರಾಗ ದ್ವೇಷಗಳಿಲ್ಲ, ಬೆಳಕು ಮಳೆ ಗಾಳಿ ಎಲ್ಲರಿಗೂ ಒಂದೇ ತರ ಕೊಡ್ತಾ ಇರ್ತಾನೆ ಎಂಬುದನ್ನು ಅರ್ಥೈಸಿ ಭಗವಂತನ ಗುಣಗಳನ್ನು ಅಳವಡಿಸಿಕೊಳ್ತಾನೆ. ಭಗವಂತ ದಯಾಮಯಿ ಎಂದು ಹೇಳುತ್ತಾ ಅಜ್ಞಾನಿಯು ಮಾಂಸ ಭಕ್ಷಣೆ ಇತ್ಯಾದಿಗಳಿಂದ, ಕುಡಿತ ಇತ್ಯಾದಿಗಳಿಂದ ತಪ್ಪು ಮಾಡುತ್ತಾ ಇರ್ತಾನೆ. ಆದರೆ ಜ್ಞಾನಿಯಾದವನು ಧ್ಯಾನ ಸಚ್ಚಿದಾನಂದ ರೂಪವನ್ನು ಕಾಣುತ್ತಾ ಅದ್ವೈತದಲ್ಲಿ ಮುನ್ನಡೆಯುತ್ತಾನೆ. ಭಗವಂತ ನೀನೇ ನನಗೆ ಬೇಕಾದ್ದನ್ನೆಲ್ಲ ಕೊಡು ಎಂದು ಅಜ್ಞಾನಿ ಕೇಳುತ್ತಾನೆ, ಆದರೆ ಜ್ಞಾನಿಯಾದವನು ಭಗವಂತನ ನಿರ್ಗುಣತ್ವ, ನಿರಾಮಯ ಇತ್ಯಾದಿಗಳನ್ನು ಕಂಡುಕೊಂಡು ಮಾಡಬೇಕಾದನ್ನು ಮಾಡಿ ಬೇಕಾದನ್ನು ಸಾಧಿಸಿಕೊಳ್ಳುತ್ತಾನೆ. ಕೋರಿಕೆ ಇಲ್ಲದೆ ಆ ಭಗವಂತನು ಅದಕ್ಕೆ ಕರುಣಿಸುತ್ತಾನೆ. ಹಾಗೆ ಅಜ್ಞಾನಿ ಮಾಡಬೇಕಾದದನ್ನು ಮಾಡಿ ಸಾಧಿಸ್ತಾನೆ. ಏನ್ ಮಾಡ್ಬೇಕಾದದ್ದು? ಆತ್ಮಾರಾಧನೆ. ಹಾ, ವೆರಿ ಗುಡ್. ಎಸ್. ಅಜ್ಞಾನಿಯಾದವನು ಎಲ್ಲಿ ಯಾವ ಯಾವ ಈಗ ಕಾಶಿಗೆ ಹೋದ್ರು ಕೂಡ ದೇವರ ಫೋಟೋ ತಂದು ಪೂಜಿಸುವೆ ಅಂತ ಹೇಳುವಂತದ್ದೊಂದು ಇರ್ತದೆ ನೋಡಿ, ಅದನ್ನೆಲ್ಲ ಅಜ್ಞಾನಿಯಾದವನು ಮಾಡ್ತಾ ಇರ್ತಾನಂತೆ. ಆದರೆ ಭಗವಂತನನ್ನು ಕಾಣಲು ಪ್ರಯತ್ನಿಸುವವನು ಧ್ಯಾನದಲ್ಲಿ ನಾನು ಸರ್ವಾಂತರ್ಯಾಮಿಯಾದ ಭಗವಂತನು ನನ್ನ ಆತ್ಮದಲ್ಲೇ ಇದ್ದಾನೆ, ನಾನು ಯಾಕೆ ಭಾವಚಿತ್ರವನ್ನು ತಂದು ಪೂಜಿಸಬೇಕು ಎಂಬುದಾಗಿ ಯೋಚಿಸ್ತಾನಂತೆ. ಅಜ್ಞಾನಿಯಾದವನು ತಾನೇ ತನ್ನಲ್ಲಿ ದುರಹಂಕಾರ ತುಂಬಿಸಿಕೊಂಡು ಮುಂದೆ ಮುಂದೆ ಹೋಗ್ತಾನೆ, ಆದರೆ ಜ್ಞಾನಿಯಾದವನು ತನ್ನ ಆತ್ಮದಲ್ಲಿರುವ ಪರಮಾತ್ಮನನ್ನು ಕಂಡು ಆ ದುರಹಂಕಾರವನ್ನು ಮೆಟ್ಟಿ ನಿಲ್ಲುತ್ತಾನೆ. ಹಾಗೆ ನನ್ನ ಮುಂದಿನ ಜೀವನ ಹೇಗೆ ಎಂಬುದಾಗಿ ಅಜ್ಞಾನಿ ಚಿಂತಿಸ್ತಾ ಕೊರಗುತ್ತಾ ಇರ್ತಾನೆ, ಆದರೆ ಜ್ಞಾನಿಯಾದವನು ನಾನೇ ಪರಬ್ರಹ್ಮ ಎಂಬುದಾಗಿ ತನ್ನ ಆತ್ಮ ತತ್ವದೆಡೆಗೆ ಸಾಗುತ್ತಾನಂತೆ. ಸಾವಿನ ಭಯ ಈ ಅಜ್ಞಾನಿಯನ್ನು ಕಾಡಿದರೆ ಜ್ಞಾನಿಗೆ ಮರಣದ ತತ್ವವೇ ಆತ್ಮಕ್ಕೆ ಸಾವಿಲ್ಲ ಎಂಬುದಾಗಿ ತಿಳಿತಾ ಇರ್ತಾನೆ. ಆ ತತ್ವವೇ ಅದಾಗಿರ್ತದೆ, ಅನಂತತೆಯ ಪ್ರತೀಕ ಅದಾಗಿರ್ತದೆ. ಜನ್ಮಾಂತರ ಬಂದರೂ ಭಗವಂತನನ್ನು ಕಾಣದೆ ಪುನಃ ಪುನಃ ಜನ್ಮಕ್ಕೆ ಬರ್ತಾನೆ, ಆದರೆ ದರ್ಶನದ ಭಾಗ್ಯ ಆ ಅಜ್ಞಾನಿಗೆ ಸಿಗುವುದಿಲ್ಲ. ವಿಗ್ರಹ ಪೂಜೆ ಹಿಂದೆ ಓಡುತ್ತಾ ತನ್ನ ಪಥವನ್ನು ಮರೆಯುತ್ತಾನೆ, ಆದರೆ ಜ್ಞಾನಿಯಾದವನು ಒಳಗಿರುವ ಪರಮಾತ್ಮನನ್ನು ನೋಡುತ್ತಾನೆ, ದೇವರ ಬಗ್ಗೆ ಭಕ್ತಿ ಹೇಳುತ್ತಾನೆ, ಪಾಠ ಮಾಡ್ತಾನೆ, ಮೂರ್ಖತನದಿಂದ ತಾನೇ ಎಲ್ಲವನ್ನೂ ತಿಳಿದವನಂತೆ ವರ್ತಿಸ್ತಾನೆ. ಆದರೆ ಜ್ಞಾನಿಯು ದೇವರನ್ನು ತಿಳಿಯಲು ಧ್ಯಾನ ಸಾಧನೆ ಮಾಡುತ್ತಾನೆ. ಹಾಗೆ ಸಿಕ್ಕವರ ಕಾಲಿಗೆ ಬಿದ್ದು ತನಗೆ ತುಂಬಾ ದುಃಖವಿದೆ,
ಎಂಬುದಾಗಿ ತನ್ನ ಆಯುಸ್ಸನ್ನು ಕಳೆಯುತ್ತಾನೆ ದುಃಖದಿಂದ. ಆದರೆ ನನ್ನೊಳಗೆ ದೇವರಿದ್ದಾನೆ ಎಂಬುದಾಗಿ ಜ್ಞಾನಿಯಾದವನು ತಿಳಿತಾನೆ. ಭಗವಂತ ಬ್ರಹ್ಮ ಸತ್ಯ, ಜಗನ್ನಿತ್ಯ, ಸೃಷ್ಟಿ ಶಾಶ್ವತ ಅಲ್ಲ, ಕಣ್ಣಿಗೆ ಕಾಣುವುದು ನಿಜ, ಅದರ ಮುಂದೆ ಸತ್ಯ ಕಣ್ಣಿಗೆ ಕಾಣುವಂಥದ್ದು ನಿಜವಾಗಿರ್ತದೆ. ಆದರೆ ಹಿಂದೆಯೂ ಮುಂದೆಯೂ ನಾವಿಲ್ಲದ ಕಾರಣ ಅದು ಮಾಯೆ, ಅದು ಸತ್ಯವಾಗಿರ್ತದೆ. ಆ ಮಾಯೆ ಸತ್ಯವಾಗಿರ್ತದೆ. ಆತ್ಮದ ದರ್ಶನವೇ ಭಗವಂತನ ಸಾಕ್ಷಾತ್ಕಾರ. ದೇವರು ಬೇಕಿದ್ದರೆ ಆತ್ಮಕ್ಕೆ ನಾವು ಶರಣಾಗಬೇಕು. ಆತ್ಮನನ್ನು ಹೊಂದಲು ಮನಸ್ಸು ಸೂಕ್ಷ್ಮ ಮಾಡಬೇಕು. ಅಂತರ್ 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 ನಾನು ಎಡದ ಕೈಯಲ್ಲಿ ಬರೆದ ಕಾರಣ ಹೋಯ್ತು ಗುರುಜಿ ಸ್ವಲ್ಪ. ಅದು ಅಂತರ್ದೃಷ್ಟಿ. ಅಂತರ್ದೃಷ್ಟಿಯಿಂದ ನೋಡ್ತಾನೆ. ಯುಗ ಯುಗಗಳಿಂದಲೂ ಧ್ಯಾನ ಮಾಡಿದ ಯೋಗಿಗಳು ಭಗವಂತನ ಸಾಕ್ಷಾತ್ಕರಿಸಿ ಇರ್ತಾರೆ. ಹಾಗೆ ನಾವು ಧ್ಯಾನದ ರೈಲು ಹತ್ತಿ ಆತ್ಮಾನ್ವೇಷಣೆ ಎಂಬ ಮಾರ್ಗದಿಂದ ಕಾಶಿ ವಿಶ್ವನಾಥನನ್ನು ಆತ್ಮದಿಂದ ಕಾಣಬಹುದು. ಅಹಂ ಬ್ರಹ್ಮಾಸ್ಮಿ, ಅಗ್ನಿಯಾಗಿ ನಾನು ಮಾನವನ ದೇಹದಲ್ಲಿದ್ದೇನೆ, ಆತ್ಮದ ಮೇಲೆ ದೃಷ್ಟಿ ಇಡಬೇಕು. ನನ್ನನ್ನು ಅರ್ಥ ಮಾಡದ ಮಾನವರು ನನಗೆ ಅವಮಾನ ಮಾಡುತ್ತಾರೆ ಎಂಬುದಾಗಿ ಆ ಭಗವಂತನೂ ಹೇಳುತ್ತಾನಂತೆ. ಭ್ರಮರ ಕೀಟದ ನ್ಯಾಯದಂತೆ ನಾವು ನಿತ್ಯವೂ ಬ್ರಹ್ಮ ಸತ್ಯವನ್ನು ಅರಿಯಲು ಪ್ರಯತ್ನ ಪಡಬೇಕು. ಸತ್ಯವನ್ನು ಪಡೆಯಲು ಆಹಾರ ಸಾತ್ವಿಕತೆ ಇಲ್ಲದೆ ಇದ್ದರೆ ಪರಮಾತ್ಮನು ಸಿಗಲಾರನು. ತಾಮಸ ಆಹಾರ, ರಾಜಸ ಆಹಾರ ಇತ್ಯಾದಿಗಳನ್ನು ಬಿಟ್ಟು ಸಾತ್ವಿಕ, ನಿರ್ಗುಣ, ಶುದ್ಧ ಸಾತ್ವಿಕ ಆಹಾರವನ್ನು ನಾವು ಭುಂಜಿಸಬೇಕು. ಸತ್ಯದ ಮಾರ್ಗದಲ್ಲಿರುವವರ ಸಂಘ ಮಾಡಿದರೆ ನಮಗೆ ನಿತ್ಯವೂ ಆ ಆತ್ಮದ ಉದ್ಧಾರಕ್ಕೆ ಸಾಗಲು ನಮಗೆ ಅನುಕೂಲವಾಗಬಹುದು. ನಾವು ಕರೆ ಮಾಡುವಾಗ ಕೂಡ ಸಹಿತ ಆತ್ಮಹಂತಕರ ಸಂಘವನ್ನು ಮಾಡಬಾರದು. ಮಾಡಿದರೆ ಆತ್ಮ ದುಃಖಿಸುವುದಂತೆ. ಸಜ್ಜನರ ಸಂಘ ಬುದ್ಧಿ, ಆತ್ಮ, ಪರಮಾತ್ಮನ ಕೋರಿಕೆ ಸದಾ ಬೇಕು. ಮಾಡಬೇಕಾದ್ದನ್ನು ಮಾಡಿದರೆ ಹೊಂದಬೇಕಾದ್ದನ್ನು ನಾವು ಹೊಂದಬಹುದು. ಸರಿ ಗುರುಜಿ, ಸೂಪರ್, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೀರಿ. ಆಯ್ತಾ? ಹಾ, ವೆರಿ ಗುಡ್. ಅವಾಗ ಜೋರಾದ ಚಪ್ಪಾಳೆ ದೇವಕ್ಕೆ ಮಾಸ್ಟರಿಗೆ. ಇರ್ಲಿ, ಗಟ್ಟಿ ನಿಲುವುಗಳಿರ್ಬೇಕು, ಯಾವತ್ತು ದ್ವಂದ್ವದಲ್ಲಿ ಇರಬಾರ್ದು. ಗುರುಗಳು ಹೇಳಿದ್ದನ್ನ ಏನ್ ಮಾಡ್ಬೇಕು? ಶಿಷ್ಯ ಏನ್ ಮಾಡ್ಬೇಕು? ನಿಜವಾಗ್ಲೂ ಉದ್ಧಾರ ಆಗ್ಬೇಕಂದ್ರೆ ಗುರುಗಳು ಹೇಳಿದ್ರೆ ಏನ್ ಮಾಡ್ಬೇಕು? ಪಾಲನೆ ಮಾಡ್ಬೇಕು. ನಮ್ಮದೇ ಮಂಡನೆ ಮಾಡಬಾರ್ದು. ಗುರುಗಳು ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಸತ್ಯ ಇದೆ. ಹಾಗೆ ಅದನ್ನು ಆಶ್ರಯಿಸ್ಬೇಕು. ಆಶ್ರಯಿಸಿದವರು ದಡ ಸೇರ್ತಾರೆ. ಅಲ್ಲೇ ಇದ್ದವರು, ಅವ್ರದೇ ನಡೆಸಿದವರು ಏನ್ ಮಾಡ್ತಾರೆ? ಅಲ್ಲೇ ಇರ್ತಾರೆ. ಹಾ, ಓಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಎಲ್ಲರಿಗೂ ಇದು ಅಲ್ವಾ?